ಕಾಂತಾರ ಸಿನಿಮಾ ನೋಡಿದ ನಂತರ ಏನ್ ಅನ್ಸುತ್ತೆ? ಮತ್ತೆ ರಿಷಬ್ ಶೆಟ್ಟರು ಬಿಸ್ನೆಸ್ಗೆ ಇಳಿದ್ರ ಈ ದೈವಗಳನ್ನು ಇಟ್ಕೊಂಡು ಅಂತೇಳಿ ಆಗುತ್ತೆ. ನನ್ನ ಲೆಕ್ಕಕ್ಕೆ ಕಾಂತಾರ ಎಂಬುದನ್ನು ಬರಿಯ ಒಂದು ಯೂಟ್ಯೂಬ್ ನೋಡಿ ಮಾತ್ರ ಕಾಂತಾರ ತಯಾರು ಮಾಡಿದ್ದಾರೆ. ಇದರಲ್ಲಿ ದೀರ್ಘವಾದ ಆಳವಾದ ಅಧ್ಯಯನ ಆಗ್ಲೇ ಇಲ್ಲ ಅಂತ ನನ್ನ ಕಲ್ಪನೆ. ಒಂದು ಧರ್ಮದ ಒಂದು ಸತ್ಯದ ನಡೆ ಇರುವಂತ ಒಂದು ಸತ್ಯಾರಾಧನೆಯನ್ನ ಈ ರೀತಿ ರಕ್ತಪಾತವಾಗಿ ಬಿಂಬಿಸಿದ್ದು ಒಂದು ರೀತಿ ದೈವಾರಾಧನೆಗೆ ಮಾಡಿದಂತ ಅಪಚಾರವೇ ಅಲ್ಲಿ ಜಾಸ್ತಿ ಕಾಣ್ತಾ ಇದೆ. ದುಪ್ಪಡು ಜತ್ತು ಪಾಂಡಲ ಅರಸನು ಬತ್ತು ಪೊಕ್ಕವೇನೇನಂತ ದೈವದ ಭಾಷೆ ಇದೆ. ಅವರನ್ನ 4-5 ಜನ ಇಟ್ಕೊಳ್ಳೋದು, ಒಬ್ಬ ನೀರು ಹಾಕೋದು. ನಾನು ಹೇಳುದು ಏನ್ರಿ, ಆ ತರ ದೈವವನ್ನು ಬಂದು ಚಿತ್ರಹಿಂಸೆ ದೈವಾರಾಧನೆ ಯಾರಿಗೇ ಆಗ್ಲಿ ನಿಮಗೆ ದೈವಗಳನ್ನು ನಂಬಲೇಬೇಕು ಅಂತಾದರೆ ಕಾಂತಾರ ನೋಡಿ ಭಕ್ತರಾಗಬೇಡಿ. ಕೋಟಿ ಕೋಟಿ ಹಣವಂತಲೆಗೆ ಅಂತೇಳಿ 4-5 ಹೆಣಗಳು ಬಿದ್ದಿದೆ ಅಂತಲೂ ನಾವು ಕೇಳಿದ್ದೇವೆ. ಥಿಯೇಟರ್ನ ಒಳಗಡೆ ಬಂದ ಬೆಂಗಳೂರಲ್ಲಿ ಒಂದು 4-5 ಹುಡುಗರ ಮೇಲೆ ದರ್ಶನ ಎಲ್ಲ ಬಂದು ಇದೊಂದು ವಿಚಾರವಾ? ಇದು ಗಂಭೀರತೆಯ? ಇದು ಏನ್ ತುಳುನಾಡಿಗೆ ದೈವಪ್ರಿಯವಾದಂತ ಎಲನೀರು ಗುಂಡ ಅಲ್ಲಿ ಎಲ್ಲಿಯೂ ಕಾಣಲಿಲ್ಲ. ದೈವಗಳನ್ನೇ ಕಟ್ಟಿ ಹಾಕುವಂತದ್ದು ಬರ್ತದೆ ಮಂತ್ರದಿಂದ. ಸೊ ಈ ರೀತಿ ದೈವಗಳನ್ನು ಮಂತ್ರದಿಂದ ಕಟ್ಟಿ ಹಾಕೋಕ್ಕಾಗುತ್ತಾ ಅಂತ ಹೇಳಿ ಕಾಂತಾರ ಬಂದು ಎಷ್ಟು ವರ್ಷ ಆಯ್ತು? ಮಾತಾಡ್ತಾ ಇಷ್ಟು ಜನತ ವಿರೋಧವಾಗಿ ನಮ್ಗೆ ಒಬ್ಬ ರಿಷಬ್ ಶೆಟ್ಟಿಯನ್ನು ಕಟ್ಟಿ ಹಾಕ್ಲಿಕ್ಕೆ ಆಗ್ಲಿಲ್ಲ. Welcome to our YouTube family Kudla Rampage. After a long time, this is an first episode in Kudla Rampage main channel ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಕುಡ್ಲಾ ರಾಂಪೇಜ್ ಮಾಡುವಾಗ ಒಂದಷ್ಟು ಜನರಿಗೆ ಪರಿಚಿತ ಆಗೋಕೆ ಕಾರಣ ಅಂತ ಹೇಳಿದ್ರೆ ಅದು ಕಾಂತಾರ ಸಿನಿಮಾ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾಂತಾರ ಫಸ್ಟ್ ಪಾರ್ಟ್ ಬರಬೇಕಾದ್ರೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ಹೋಗಿ ಜನರ ರಿಯಾಕ್ಷನ್ ಅನ್ನು ತೆಗೆದವರು ಅಂತ ಹೇಳಿದ್ರೆ ಮಂಗಳೂರಲ್ಲಿ ಪ್ರತಿಯೊಂದು ಥಿಯೇಟರ್ಗೂ ಹೋಗಿ ರಿಯಾಕ್ಷನ್ ಅನ್ನು ತೆಗೆದವರು. ಆ ಟೈಮಲ್ಲಿ ನನಗೆ ದೈವದ ಬಗ್ಗೆ ಒಂದಷ್ಟು ಗೊತ್ತಿರಲಿಲ್ಲ. ನಂತರದಲ್ಲಿ ಜನಗಳಿಗೆ ಈ ಚಾನಲ್ ರೀಚ್ ಆಗೋಕೆ ಶುರುವಾಯಿತು. ಕಾಂತಾರ 1 ಕೂಡ ಡೈಲಾಗ್ ಬರುತ್ತೆ, ಏನು ಅಂತ ಹೇಳಿದ್ರೆ ಕೋರ್ಟಿಗೆ ಹೋಗುತ್ತಿ ಮೆಟ್ಟಿಲಲ್ಲಿ ನಾನು ತೀರ್ಮಾನ ಮಾಡ್ತೀನಿ ಅಂತೇಳಿ. ನಮ್ಮ ಕುಡ್ಲಾ ರಾಂಪೇಜ್ ಅನ್ನುವಂಥ ಚಾನೆಲ್ ಬಂದಾದಾಗ ಕೋರ್ಟ್ ಮೆಟ್ಟಿಲೇರಿದಾಗ ಒಂದಷ್ಟು ಜನ ವಿಘ್ನ ಸಂತೋಷಿಗಳು ಏನು ಖುಷಿಪಟ್ಟರು ಅಂತ ಹೇಳಿದರೆ, ಯಾಕೆಂತ ಹೇಳಿದ್ರೆ ತಮ್ಮಣ್ಣ ಶೆಟ್ಟರ ಎಪಿಸೋಡನ್ನು ಜಾಸ್ತಿ ಮಾಡ್ತಾ ಇದ್ದೆ. ದೈವಾರಾಧನದಲ್ಲಿ ಏನೆಲ್ಲ ಅನಾಚಾರ ಆಗ್ತಾ ಇತ್ತು ಅದನ್ನು ನೇರವಾಗಿ ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ತಮ್ಮಣ್ಣ ಶೆಟ್ಟರು ಮಾಡ್ತಾ ಇದ್ರು. ಸೊ ಇಂಥವರಿಗೆ ಅವ್ಯವಹಾರ ಮಾಡೋರಿಗೆ ಕುಡ್ಲಾ ರಾಂಪೇಜ್ ಬಂದಾಯಿತು ಅಂದಾಗ ತುಂಬಾ ಖುಷಿಯಾಗಿತ್ತು. ಸೊ ಕೋರ್ಟಿನ ಮೆಟ್ಟಿಲೇರಿದವರಿಗೆ ಖಂಡಿತವಾಗ್ಲೂ ದೈವಗಳು ತೀರ್ಮಾನವನ್ನು ಕೊಟ್ಟಿದೆ, ಓಪನ್ ಆಗಿದೆ. ಸೊ ಬೇರೆ ಬೇರೆ ಚಾನಲಲ್ಲಿ ಬ್ಯುಸಿ ಆಗಿರುವ ಕಾರಣಕ್ಕಾಗಿ ಇದರಲ್ಲಿ ಎಪಿಸೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಜನರಿಗೆ ಪರಿಚಯ ಆಗೋಕ್ಕೆ ಕಾರಣ ಅಂತ ಹೇಳಿದ್ರೆ ಅದು ಕಾಂತಾರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಕಾಂತಾರ 2 ಯಾವಾಗ ಬರುತ್ತೆ ಅನಂತರದಲ್ಲಿ ಎಪಿಸೋಡ್ ಮಾಡೋಣ ಅಂತೇಳಿ ತಿಳ್ಕೊಂಡಿದ್ದೆ. ಬಟ್ ಒಂದಷ್ಟು ಚರ್ಚೆ ಕೂಡ ನಡೀತಾ ಇದೆ ಕಾಂತಾರ 2 ಬಗ್ಗೆ. ಸರಿಯಾಗಿಲ್ಲ, ದೈವಾರಾಧನೆಯನ್ನು ಮತ್ತೆ ಬೀದಿಗೆ ತಂದರು ರಿಷಬ್ ಶೆಟ್ಟರು ಅಂತೇಳಿ. ಕಾಂತಾರ ಮಾಡಬೇಕಾದ್ರೆ ರಿಷಬ್ ಶೆಟ್ಟಿಗೆ ದೈವದ ಬಗ್ಗೆ ಗೊತ್ತಿತ್ತು, ಅಭಿಮಾನ ಇತ್ತು, ಅದು ಅವರು ಪ್ರೀತಿಯಿಂದ ಮಾಡಿರುವಂಥದ್ದು. ನಂತರ ಕಾಂತಾರ 2 ಮಾಡಬೇಕಾದ್ರೆ ಒಂದಷ್ಟು ಯೋಚನೆ ಮಾಡಬೇಕಿತ್ತು, ದೈವಗಳನ್ನು ತೋರಿಸಬಾರ್ದು ಅನ್ನುವಂಥ ವಿಚಾರದಲ್ಲೂ ಕೂಡ ಇದ್ರು. ಬಟ್ ರಿಷಬ್ ಶೆಟ್ಟರು ಮತ್ತೆ ತೋರಿಸಿದ್ದಾರೆ ದೈವಗಳನ್ನು ಇದರಲ್ಲಿ ಅಂತ ಹೇಳಿದ್ರೆ ಅವರು ಬಿಸ್ನೆಸ್ಗೋಸ್ಕರ ಮಾಡಿರುವಂಥದ್ದು. ಅವರಿಗೆ ಯಾವುದೇ ರೀತಿಯ ಅಭಿಮಾನ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಒಂದು ವರ್ಗ ಕೂಡ ಮಾತಾಡೋಕೆ ಶುರು ಮಾಡಿದೆ. ನಮ್ಮ ಜೊತೆಗೆ ತಮ್ಮಣ್ಣ ಶೆಟ್ಟರು ಕೂಡ ಇದ್ದಾರೆ. ಕಾಂತಾರ ಸಿನಿಮಾ ನಾವಿಬ್ಬರು ಒಟ್ಟಿಗೆ ಹೋಗಿದ್ವಿ ನೋಡೋಕೆ, ಅನಂತರ ನೋಡಿ ವಿಮರ್ಶನೆ ಮಾಡೋಣ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಏನು ಹೇಳ್ತೀರಾ ಅಂತೇಳಿ, ಈಗ ಕಾಂತಾರದಲ್ಲಿ ದೈವಗಳನ್ನು ತೋರಿಸಿದಂಥ ರೀತಿ ಸರಿ ಇದೆಯಾ? ಕಾಂತಾರ ಸಿನಿಮಾ ನೋಡಿದ ನಂತರ ಏನು ಅನಿಸುತ್ತೆ? ಮತ್ತೆ ರಿಷಬ್ ಶೆಟ್ಟರು ಬಿಸ್ನೆಸ್ಗೆ ಇಳಿದ್ರ ಈ ದೈವಗಳನ್ನು ಇಟ್ಕೊಂಡು ಅಂತೇಳಿ ಆಗುತ್ತಾ? ನಾನು ಕಾಂತಾರದ ಪ್ರಮೋಷನ್ ಮಾಡಲಿಕ್ಕೆ ಇದ್ದ ಜನ ಅಂತೂ ಅಲ್ಲ. ಒಂದು ಕಲೆಯನ್ನು ಅಲ್ಲ, ಒಂದು ಇದನ್ನು ವಿಮರ್ಶೆ ನೀವು ಕೇಳಿದ್ದಕ್ಕೆ ಮಾಡ್ಬೋದು. ನಾನು ಕಾಂತಾರದ ಕೆಲವೊಂದು ಅನಿಷ್ಟಗಳನ್ನು ಯಾವ ರೀತಿ ವಿರೋಧಿಸ್ತೇನೋ ಅದೇ ರೀತಿ ದೈವಗಳ ಹೆಸರಿನಲ್ಲಿ, ಕೊಡಿಯಡಿಯಲ್ಲಿ ದೈವದ ಹೆಸರಿನಲ್ಲಿ ದಂಧೆ, ವಿಕೃತವಾದ ದರ್ಶನ, ಜನರನ್ನು ಮೋಸ ಮಾಡೋದು, ಇದೆಲ್ಲವನ್ನು ನಾನು ವಿರೋಧಿಸ್ತೇನೆ. ಈ ಎರಡನ್ನು ಒಂದೇ ಪಟ್ಟಿಯಲ್ಲಿ ನಾನು ಇಟ್ಟವನು. ಯಾಕಂತ ಹೇಳಿದ್ರೆ ಈಗ ಒಂದು ಸಿನಿಮಾದ ಮುಖಾಂತರ ದೈವಾರಾಧನೆ ಚಾನಲಲ್ಲಿ ಮಾಡಿಕೊಂಡು ಬಂದತ್ತದೆ ಅದನ್ನು ಅಂತೇಳಿ. ಈಗ ನಾನು ಏನು ಅದರಲ್ಲಿ ಕಾಂತಾರದಲ್ಲಿ ನಾನು ನೋಡಿದ ಕಾಂತಾರದಲ್ಲಿ ಅನೇಕ ಜನ ವಿದ್ವಾಂಸರು ಬೇರೆ ಬೇರೆ ಇದೊಂದು ಅಧ್ಯಯನಶೀಲವಾಗಿ ಮಾಡಿದೆ, ಬೇರೆ ಬೇರೆ ಅಧ್ಯಯನ ಆಗಿದೆ. ನನ್ನ ಲೆಕ್ಕಕ್ಕೆ ಕಾಂತಾರ ಎಂಬುದನ್ನು ಬರಿಯ ಒಂದು ಯೂಟ್ಯೂಬ್ ನೋಡಿ ಮಾತ್ರ ಕಾಂತಾರ ತಯಾರು ಮಾಡಿದ್ದಾರೆ. ಇದರಲ್ಲಿ ದೀರ್ಘವಾದ ಆಳವಾದ ಅಧ್ಯಯನ ಆಗಲೇ ಇಲ್ಲ ಅಂತ ನನ್ನ ಕಲ್ಪನೆ.
ಏನು ಅಧ್ಯಯನ ಅಂದರೆ ಯಾವ ರೀತಿ ಆಗಬೇಕು? ಅಲ್ಲ, ದೈವಾರಾಧನೆಯಲ್ಲಿ ಅಧ್ಯಯನ ಅಂತ ಇಲ್ಲ. ಅಧ್ಯಯನಕ್ಕೆ ಹೋಗುವಾಗ ಕೈ ಮುಗಿಯುವಂಥದ್ದು ದೈವಾರಾಧನೆ. ಒಂದು ಸಿನಿಮಾ ಮಾಡುವಾಗ ದೈವಗಳನ್ನೇ ಸಿನಿಮಾ ಮಾಡೋದಲ್ಲ. ಸಿನಿಮಾ ಮಾಡಲಿಕ್ಕೆ ಹೋದಾಗ ಕೈ ಮುಗಿಲಿಕ್ಕಿರುವುದು ನಮ್ಮ ಆರಾಧನಾ ನಿಯಮ, ಅದು ನಂಬಿಕೆ ಮತ್ತು ನಮಗೊಂದು ಆತ್ಮಸಾಕ್ಷಿಯನ್ನು ಕೊಡುವಂಥ ದೈವಾರಾಧನೆ. ಅದನ್ನೇ ಸಿನಿಮಾ ಮಾಡಲಿಕ್ಕಿಲ್ಲ. ತಪ್ಪು ಕಾಂತಾರ ಮಾಡಿದ್ದ, ಕಾಂತಾರ ಮಾಡಿದ್ದು ತಪ್ಪೇ. ದೈವಗಳ ಒಂದು ಭಕ್ತಿ ಪ್ರಧಾನತೆ, ದೈವಗಳನ್ನು ನಂಬದೇ ಇದ್ದು ದೈವಗಳನ್ನು ಯಾಕೆ ನಂಬಬೇಕು, ಈ ರೀತಿಯಾದಂಥ ಒಂದು ಭಕ್ತಿ ಪ್ರಧಾನವಾಗಿ ಬರುವಂಥದ್ದು ಸರಿ. ಆದರೆ ಒಂದು ಧರ್ಮದ ಒಂದು ಸತ್ಯದ ನಡೆ ಇರುವಂಥ ಒಂದು ಸತ್ಯಾರಾಧನೆಯನ್ನು ಈ ರೀತಿ ರಕ್ತಪಾತವಾಗಿ ಬಿಂಬಿಸಿದ್ದು, ರಕ್ತಪಾತವನ್ನಾಗಿ ಒಂದು ಯುದ್ಧ ರಂಗಭೂಮಿಯಾಗಿ ರಣರಂಗವಾಗಿ ಚಿತ್ರೀಕರಿಸಿದ್ದು, ಒಂದು ವಿಕೃತವಾಗಿಯೂ ನನಗೆ ಅದರಲ್ಲಿ ಪೂರ್ತಿ ಒಂದೆರಡು ಅಂಶಗಳು ಬಿಟ್ಟರೆ ಪೂರ್ತಿ ವಿಚಾರಗಳೆಲ್ಲವೂ ಜನರಿಗೆ ಒಂದು ರೀತಿ ದೈವಾರಾಧನೆಗೆ ಮಾಡಿದಂಥ ಅಪಚಾರವೇ ಅಲ್ಲಿ ಜಾಸ್ತಿ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಇಡೀ ಚಿತ್ರವನ್ನು ನೀವು ಗಮನಿಸಿದಾಗ ಏನು ಒಳ್ಳೆಯದಿದೆ ಅದು ನಾನು ಮತ್ತೆ ವಿಚಾರಿಸ್ತೇನೆ. ಇಡೀ ಕಾಂತಾರ ಸಿನಿಮಾವನ್ನು ನೀವು ಗಮನಿಸಿದಾಗ ಬರಿಯ ನಿಮಗೆ ಯುದ್ಧಗಳು, ಗಲಾಟೆಗಳು, ರಕ್ತಪಾತಗಳು, ಬೈಗುಳಗಳು ಇದೇ ಕಾಣ್ತಾ ಇದೆ. ತುಳುನಾಡಿನ ದೈವಾರಾಧನೆಯಲ್ಲಿ ಯಾವ ದೈವಗಳು ಮಾನವನಿಗೆ ಮೇಲೆ ಯುದ್ಧ ಮಾಡಿದ ಇತಿಹಾಸಗಳಿಲ್ಲ. ದೌರ್ಜನ್ಯ, ಅನಾಚಾರ, ಅಕ್ರಮ, ಇಂಥ ಮಾನವನೊಬ್ಬ ಇಂಥ ಈ ಅನಾಚಾರಗಳ ವಿರುದ್ಧ, ದೌರ್ಜನ್ಯದ ವಿರುದ್ಧ, ಅಧರ್ಮದ ವಿರುದ್ಧ ಮಾನವನೊಬ್ಬ ಯುದ್ಧ ಮಾಡುತ್ತಾ ದೈವತ್ವಕ್ಕೆ ಹೋದದ್ದು ದೈವಾರಾಧನೆ. ಹಾಗಂತೇಳಿ ದೈವಗಳ ಒಳಗಡೆ ಗಡಿಗೋಸ್ಕರ, ಪ್ರತಿಷ್ಠೆಗೋಸ್ಕರ ದೈವಗಳ ಒಳಗಡೆ ಯುದ್ಧಗಳು ಸಂಭವಿಸಿದ ಅನೇಕ ಸಂಧಿಪಾರ್ಥನಗಳು ಇದೆ. ಹಾಗಂತೇಳಿ ಅಲ್ಲಿಯೂ ಅತಿ ದೊಡ್ಡ ತ್ಯಾಗದ ಸಂಕೇತ ಇದೆ. ಯಾವ ದೈವ ಇನ್ನೊಂದು ದೈವಗೆ ಶತ್ರುವಾಗಿ ಬಂದು ಯುದ್ಧ ಮಾಡಿ ಆ ಸೋತಂಥ ಶತ್ರುವನ್ನು ದೈವದ ಸ್ಥಾನಕ್ಕೆ ತನ್ನ ಕೂತಪಟ್ಟ ನಿನಗೆ ನಡೆಯುವ ಪಟ್ಟ ನನಗೆ ಅಂತೇಳಿ ಗೌರವದ ಸ್ಥಾನ ಕೊಟ್ಟು ಆ ಯುದ್ಧಕ್ಕೆ ಬಂದಂಥ ಆ ದೈವವೇ ಅದಕ್ಕೆ ಸ್ಥಾನಮಾನ ಕೊಟ್ಟು ಗೌರವಿಸಿದಂಥ ದೈವಾರಾಧನೆ. ಇಲ್ಲಿ ವಿಂಗಡಣೆ, ಬೇರ್ಪಡಿಸುವಿಕೆ, ಅಂತರ, ದ್ವೇಷ ತುಳುನಾಡ ದೈವಾರಾಧನೆಯಲ್ಲಿ ಇಲ್ಲವೇ ಇಲ್ಲ. ಆಗಿರುವಾಗ ಇಡೀ ದೈವಗಳೇ ಹೋಗಿ ಯುದ್ಧ ಮಾಡುವಂಥ ದೃಶ್ಯ ಮಾಡುತ್ತಾ ಪರಾಕ್ರಮಕ್ಕೆ ಸರಿಯಾಗಿ ಆತನಿಗೆ ಇಂಥ ಗುಳಿಗ, ಇಂಥ ಚಾಮುಂಡಿ, ಇಂಥ ದೈವಗಳನ್ನೆಲ್ಲ ಈ ರೀತಿ ಹೆಸರು ಕಲ್ಪಿಸುತ್ತಾ ಹೋಗುವುದು, ಅದೆಲ್ಲ ದೈವಾರಾಧನೆಗೆ ಅಪಚಾರ. ಯುದ್ಧ ರಂಗದಲ್ಲಿ ದೈವಗಳನ್ನು ನಂಬಿ ದೈವವೇ ನನ್ನ ಮಾನ ಉಳಿಸು, ನನ್ನ ಪ್ರಾಣ ಉಳಿಸು, ಈ ಮಣ್ಣಿನ ಕೀರ್ತಿಯನ್ನು ಉಳಿಸುವಂಥ ಕಣ್ಣೀರಿಟ್ಟು ಕೂಗಿ ಪ್ರಾರ್ಥಿಸಿ ಯುದ್ಧ ರಂಗಕ್ಕೆ ಧುಮುಕಿದಾಗ ಅವನು ಜಯಶಾಲಿಯಾಗಿ ಬಂದದ್ದುಂಟು. ಅದಕ್ಕೆ ನಮ್ಮ ಭಾಷೆಯಲ್ಲಿ ಒಂದು ಮಾತಿದೆ, ದುಕ್ಕೊಡು ಜತ್ತು ಪೊಂಡಲ ಅರಸೋಡು ಬತ್ತು ಪೊಗ್ಗವೇ ನೀನಂತ ದೈವದ ಭಾಷೆ ಇದೆ. ಇಲ್ಲಿ ದೈವವೇ ಒಂದು ಆವೇಶಭರಿತವಾಗಿ ಗುಲಿಗನೇ ಯುದ್ಧ ಮಾಡುವಂಥ ದೃಶ್ಯಗಳೆಲ್ಲ ದೈವಾರಾಧನೆಯಲ್ಲಿ ಆಳವಾದ ಅಧ್ಯಯನಗಳು ಆಗಲಿಲ್ಲ ಅಂತ ಹೇಳುವಂಥದ್ದು. ಎಲ್ಲ ಕಡೆ ಕೆಲವು ಕಡೆಗಳೆಲ್ಲ ಆವೇಶಗಳ ರೀತಿ ಯಾವ ರೀತಿ ಇತ್ತಂತ ಹೇಳಿದರೆ ಆ ಕಣ್ಣುಗಳನ್ನು ಮೇಲೆ ಮಾಡೋದು, ಬಾಯಿ ಬಿಡೋದು, ಆರ್ಭಟಗಳು, ಇದೆಲ್ಲ ಬೇರೆ ಬೇರೆ ರೀತಿಯಲ್ಲ ಆರ್ಭಟಗಳನ್ನೆಲ್ಲ ನೋಡುವಾಗ ಇಡೀ ಕಾಂತಾರ ಚಿತ್ರ ಯಾರೋ ಒಂದು ದೈವಾರಾಧನೆಗೆ ಸಂಬಂಧಿಸಿದ ಅನುಭವಗಳಿಂದ ಅಧ್ಯಯನಗಳಾಗದೆ ಬರಿಯ ಇಲ್ಲಿಯ ಕೆಲವು ದರ್ಶನ ಪಾತ್ರಿಗಳು, ಕೆಲವು ಈ ಅಜ್ಜನ ಕಟ್ಟೆ, ಮಂತ್ರಜವದೆ ಕಟ್ಟೆ, ಬೇರೆ ಬೇರೆ ದೈವಗಳ ಈ ಕಮರ್ಷಿಯಲ್ ವ್ಯಾಪಾರದ ಜನರನ್ನು ಸೋಲಿಸುವ ಹಣ ಮಾಡುವ ದಂಧೆಯ ಕಟ್ಟೆಗಳಲ್ಲಿ ನಿಮಗೆ ನೋಡ್ಬೋದು. ನಿಮಗೆ ಕಣ್ಣುಗಳನ್ನು ಮೇಲೆ ಮಾಡಿ ಚಿಕ್ಕ ಮೂರ್ತಿಗಳನ್ನು ಕೈಯಲ್ಲಿ ಹಿಡಿದು ವಿಚಿತ್ರವಾದಂಥ ಭಂಗಿಯಲ್ಲಿ 5-6 ಜನ ಅವರನ್ನು ಹಿಡ್ಕೊಂಡು ಆಗಾಗ ಮೂರ್ಛೆ ಬಿದ್ದು ಜನರನ್ನು ಮೋಸ ಮಾಡಲಿಕ್ಕೆ ಅಂತಲೇ ಇಲ್ಲಿ ಒಂದು ದೈವಾರಾಧನೆಯ ತಂಡ ಹೊರಟಿದೆ. ದರ್ಶನ ಪಾತ್ರಿಗಳು ಮತ್ತು ಕೆಲವು ನೀವು ಅದನ್ನು ಗಮನಿಸ್ಬೋದು. ಯೂಟ್ಯೂಬಲ್ಲಿ ಅವರನ್ನು 4-5 ಜನ ಹಿಡ್ಕೊಳ್ಳೋದು, ಒಬ್ಬ ನೀರು ಹಾಕೋದು. ನಾನು ಹೇಳೋದು ಏನ್ರಿ, ಆ ಥರ ದೈವ ಬಂದು ಚಿತ್ರಹಿಂಸೆ ಉಂಟು. ಇವರಿಗೆ ಆಯುಧ ಹಿಡಿದಾಗ ದರ್ಶನ ಬರೋದು, ಮೂರ್ತಿ ಹಿಡಿಯುವಾಗ ಅರ್ಚನೆ ಬರೋದು, ಧೂಪ ಕೊಡುವಾಗ ದರ್ಶನ ಬರೋದು, ತೀರ್ಥ ಕೊಡುವಾಗ ಎಲ್ಲದಕ್ಕೂ ಧೂಪ ಕೊಡುವಾಗಲೂ ದರ್ಶನವೇ ಬರುವಂಥದ್ದು. ಆ ದರ್ಶನವು ಎಲ್ಲಿಯ ಜನರನ್ನು ಮೋಸ ಮಾಡುವಂಥ ಮತ್ತು ವಿಕೃತವಾದ ವೇಷಭೂಷಣ ಹಾಕಿಕೊಂಡೆಲ್ಲ ಮಾಡಿಕೊಂಡಿರ್ತಾರಲ್ಲ, ಇಂಥ ಒಂದು ನಾಟಕೀಯವಾದಂಥ ಜನರನ್ನು ಮೋಸ ಮಾಡುವಂಥ ಕೊಡಿಯಲ್ಲಿ, ದೈವದ ಕೊಡಿಯಡಿಯಲ್ಲಿ ಮೋಸ ಮಾಡುವಂಥ ಕೆಲವೊಂದು ದೈವ ದರ್ಶನ ಪಾತ್ರಿಗಳು, ಮಂತ್ರವಾದಿಗಳನ್ನು ನೋಡಿ ಋಷಭ್ ಶೆಟ್ಟಿ ಅಲ್ಲಿ ಬರೀ ಯೂಟ್ಯೂಬ್ನವನ್ನು ನೋಡಿ ಮಾಡಿದ್ದೇ ವಿನ ಅಲ್ಲಿ ಬೇರೆ ಯಾವ ಅಧ್ಯಯನವಾಗಲಿಲ್ಲ. ಯಾಕಂತ ಹೇಳಿದರೆ ಎಲ್ಲಿಯೂ ಒಬ್ಬನ ಶರೀರಕ್ಕೆ ದೈವ ಪ್ರವೇಶವಾಗಬೇಕಾದರೆ
ಅದಕ್ಕೆ ಯಾವುದೇ ಒಂದು ರೀತಿಯಲ್ಲಾದರೂ ಎದುರಿಗೆ ಸಂಬಂಧಪಟ್ಟ ಗುರಿಕಾರನೋ ಗಡಿಕಾರನೋ ಒಬ್ಬ ಅದಕ್ಕೆ ಪ್ರಾರ್ಥಿಸಿದ ನಂತರ ಆತನ ಶರೀರ ಪ್ರವೇಶ ಆಗಬೇಕು ಮತ್ತು ಅದಕ್ಕೆ ಬೇಕಾಗುವಂಥ ದಿನಗಳು ನಿಗದಿ ಆಗುವಂಥದ್ದು, ಅದಕ್ಕೆ ಬೇಕಾಗುವ ಪರಿಕರಗಳಿರಬೇಕು, ಅದಕ್ಕೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನು ಇರಬೇಕು. ಅದು ಎಲ್ಲವೂ ಅದಕ್ಕೆ ನಿಯಮಬದ್ಧವಾಗಿರುತ್ತದೆ. ಮತ್ತು ಒಂದೇ ಶರೀರಕ್ಕೆ ನಾನು ನೇರವಾಗಿ ಯೂಟ್ಯೂಬನ್ನು ನೋಡಿ ಮಾಡಿದ್ದು ಯಾಕಂತ ಹೇಳಿದರೆ, ದೈವಾರಾಧನೆ ಯಾರಿಗೇ ಆಗಲಿ ನಿಮಗೆ ದೈವಗಳನ್ನು ನಂಬಲೇಬೇಕು ಅಂತಾದರೆ ಕಾಂತಾರ ನೋಡಿ ಭಕ್ತರಾಗಬೇಡಿ. ದೈವದ ಮುಂಚೆ ಕೊಡಿಯಡಿಗೆ ಬಂದು ಅಲ್ಲಿ ಪಡಿಯಕ್ಕಿ ಕೊಡುವಂಥ ಸಮಯದಲ್ಲಿ ಅಲ್ಲಿಂದ ನಿಮಗೆ ಆರಂಭವಾದಂಥ ಸಂಧಿಪಾರ್ಧಾನಗಳೆಲ್ಲವೂ ದೈವದ ಕತೆ ಇತಿಹಾಸಗಳು ಎಲ್ಲವನ್ನು ನಮಗೆ ತಿಳಿಸ್ತದೆ. ಆದ್ದರಿಂದ ಇದು ಮನೋರಂಜನೆಯ ಒಂದು ವಸ್ತುವಾಗಿ ಜನರಿಗೆ ಹೋಗಿದ್ದೇವೆ. ಅಲ್ಲಿ ಅನೇಕ ಜನರಲ್ಲಿ ಒಂದು ಮಾತಿದೆ, ಕೋಟಿ ಹಣ ಬರ್ತಾ ಇದೆ, ಹಾಗಾದರೆ ದೈವವೇ ಈ ರೀತಿ ಮಾಡೋದಾದರೆ ಯಾಕೆ ಅವರಿಗೆ ಈ ಥರ ಶಿಕ್ಷೆ ಕೊಡ್ಬೋದಿತ್ತಲ್ಲ, ಕೋಟಿ ಹಣ ಬಂತಲ್ಲ ಹೇಗೆ ಅಂತೇಳಿ. ನೋಡಿ, ಇಲ್ಲಿ ನೆನಪಿಡಿ, ಇಲ್ಲಿ ಪ್ರಾಮಾಣಿಕವಾದಂಥ ದೈವದ ಸೇವೆ ಮಾಡುವಂಥ ಒಬ್ಬ ಗಡಿಕಾರನೋ ಚಾಕಿರಿಯೋ ನರ್ತಕನೋ ಅವರು ಬೇರೆ ವೃತ್ತಿಯನ್ನು ನೆಚ್ಚಿಕೊಂಡಿರ್ತಾರೆ ವಿನ ಇದರಲ್ಲಿ ಬಂದದ್ದನ್ನು ಸೆರಂಗಿನಲ್ಲಿಯೋ ಬದಿಯಲ್ಲಿಯೋ ಕಾಣದೆ ಕೈಯಲ್ಲಿ ತೆಗೊಂಡು ತನ್ನ ಜೀವನ ನಿರ್ವಹಿಸ್ತದೆ ವಿನ ಅವರು ಎಲ್ಲಿಯೂ ಸ್ಥಿತಿವಂತರಾಗಿ ಅನವಂತನೇ ಆಗಲಿಕ್ಕೋಸ್ಕರ ದೈವಾರಾಧನೆ ಅಲ್ಲ. ದೈವಾರಾಧನೆಗೂ ದೈವಗಳಿಗೂ ಸಂಬಂಧಗಳು ಇಲ್ಲ, ದೈವಾರಾಧನೆಗೂ ಸಂಪತ್ತಿಗೂ ಸಂಬಂಧಗಳಿಲ್ಲ. ಇಲ್ಲಿ ದೈವಾರಾಧನೆ ಅಂತ ಹೇಳಿದರೆ ಇಲ್ಲಿ ನೋಡಿ, ಇಲ್ಲಿ ನಿಜವಾದ ಸಾಂಪ್ರದಾಯಿಕ ದೈವಗಳಿಗೆ ಸಂಬಂಧಪಟ್ಟಂಥ ಅನೇಕ ದೈವ ಚಾಕಿರಿಯವರೆಲ್ಲರೂ ಕೃಷಿ ಪ್ರಧಾನವೋ ಕೃಷಿಯೋ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಒಂದು ಸಾಧಾರಣ ಒಂದು 6ಕ್ಕೆ ಏಳದೆಯೂ 3ಕ್ಕೆ ಇಳಿಯದೆಯೂ ಒಂದು ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಇದೇ ವ್ಯಾಪಾರಿ ಸಂಬಂಧಿವಾದಂಥ ಕಟ್ಟೆಗಳನ್ನು ಕಟ್ಟಿ ಧರ್ಮದರ್ಶಿಗಳಾಗಿ ಜನರಿಗೆ ಮೋಸದಿಂದ ದೈವ ಇದೆ, ಮಾಟ ಇದೆ, ಮಂತ್ರ ಇದೆ ಅಂತೇಳಿ ಮನೆ ದರ್ಶನ ಮಾಡಿಕೊಂಡು ಮಾಟ ಮಂತವರೆಲ್ಲ ಅವನು ಸಾಮಾನ್ಯ ಒಬ್ಬ ಗಾರೆ ಕೆಲಸದವನಲ್ಲ, ಏನೂ ಇಲ್ಲದವನು ಸ್ಥಿತಿ ಅವನು ಇವತ್ತು ಮನೆಯಲ್ಲಿ 2 ಇನೋವೆ ಇಟ್ಟು ಬಂಗುಡೆ ಅನ್ನ ಕಾಸು ಬದುಕಿನಲ್ಲಿ ನೇತಾಡ್ತಾ ಇದ್ದಾನೆ. ಅಂದರೆ ದೈವಾರಾಧನೆಗಳಲ್ಲಿ ವಾಮ ಮಾರ್ಗವನ್ನು ಯಾವುದೇ ಒಂದು ವಿಚಾರಗಳಲ್ಲಿ ವಾಮ ಮಾರ್ಗವನ್ನು ಹಿಡಿದಾಗ ಸಂಪತ್ತುಗಳು ಬೇಗ ಬರ್ತದೆ. ಇಲ್ಲಿಯೂ ಹಾಗೆ, ಇಲ್ಲಿ ನಿಜವಾಗಿಯೂ ಇವರೊಂದು ಹಣ ಮಾಡಲಿಕ್ಕೋಸ್ಕರ ಈ ರೀತಿಯಾಗಿ ಆರ್ಭಟಗಳು ಬೇರೆ ರೀತಿಯ ಚಿತ್ರಗಳನ್ನ ಮಾಡಿಕೊಂಡು ಹಣ ಮಾಡುವಂಥ ದಂಧೆಯನ್ನು ಋಷಭ್ ಶೆಟ್ಟಿಯವರು ಮಾಡಿದ್ದಾರೆ. ಆದ್ದರಿಂದ ಸಂಪತ್ತಿಗೂ ದೈವಾರಾಧನೆಗೂ ಯಾರು ಸಂಬಂಧ ಹೋಲಿಸಬೇಡಿ. ದೈವಾರಾಧನೆಯ ನಿಯಮದಲ್ಲಿಯೇ ಇವತ್ತಿಗೂ ನನ್ನ ಗುಡಜಂಡಿಯ ಸಂಧಿಯಲ್ಲೇ ಒಂದು ಮಾತಿದೆ ಸುಲ್ಲಮಲೆ ಮಟೊಟ್ಟು ಬೊಲ್ಲಿದ ಕತಿಕೆಡು ಬಂಗಾರದ ನಾಣ್ಯಂಡು ಕಾಂಟ್ಯಪತ್ತು ಗೋರಡ ಕಲಸೆ ಪತ್ತು ಲಪ್ಪಡ ಇರುವಲ ಗೋರಡ ಮುನ್ನಿಡೇತು ಪತ್ತನು ಮುನ್ನಿಡು ಪತ್ತೆ ಕೈಟೇತು ಪತ್ತನು ಕೈಟು ಪತ್ತನು. ಅಂದರೆ ಅದರಲ್ಲಿ ಕಣ್ಣಿಗೆ ಕಾಣ್ತದೆ ಅಂತೇಳಿ ನೀನು ಹಾರೆ ಕೊಟ್ಟಲ್ಲಿ ನೀನು ತುಂಬಿಸಬೇಡ, ನಿನಗೆಷ್ಟು 2 ಇದರಲ್ಲಿ ಇರ್ತಾನೆ ಅಷ್ಟನ್ನು ಹಿಡ್ಕೊಂಡು ಹೋಗು, ಧರ್ಮ ಕಾರ್ಯವನ್ನು ಮಾಡು, ದೈವಗಳನ್ನು ಆರಾಧನೆ ಮಾಡು, ಸಂಪತ್ತಿನ ಹಿಂದೆ ಬೀಳಬೇಡ ಅಂತ ದೈವಗಳ ನುಡಿ ಇದೆ. ಆದ್ದರಿಂದ ಅದನ್ನು ಮೀರಿ ಬಂದಂತಹ ವ್ಯಕ್ತಿ ಬೇಕಾದಾಗೆ ತೆಗೆದುಕೊಂಡು ಬಂದವನು ಸ್ಥಳಕ್ಕೆ ಬಂದಾಗ ಎಲ್ಲವೂ ಕಲ್ಲು ಮಜ್ಜಾಗೋಯಿತು. ಕಲ್ಲ ಕಾಂಟೆ ಪತ್ತು ಲಪ್ಪಡ ಕಲಸೆ ಪತ್ತು ಗೋರಡ ಇರುವಲ ಗೋರಿಯನ್ನ ಕಲ್ಲು ಮಜ್ಜಾವಂಥ ದೈವದ ನಿಯಮದ ಪ್ರಕಾರ ಇವತ್ತಿಗೂ ಸಂಪತ್ತನ್ನು ದೈವದ ಅಡಿಗೆ ಬಂದರೆ ಅದು ಕಲ್ಲು ಮಸಿ ಆಗ್ತದೆ ಎಂಬಂಥ ನಿಯಮಗಳಿದೆ. ಆದ್ದರಿಂದ ದೈವಾರಾಧನೆಯ ನಿಯಮಗಳನ್ನು ಈ ರೀತಿಯಾಗಿ ಮಾಡಿಕೊಂಡು ಹೋದರೆ ಒಮ್ಮೆಗೆ ಎಲ್ಲವೂ ನಿಮಗೆ ಕೋಟಿ ಹಣಗಳು ನಮಗೆ ಕಾಣಬಹುದು. ಆದರೆ ಆ ಒಂದು ಚಿತ್ರೀಕರಣದ ಸಮಯದಲ್ಲಿ ಕೋಟಿ ಹಣ ಕಾಣ್ತದೆ, ಅನೇಕ ಹೆಣಗಳ ಪರಿಚಯ ನಮಗೆ ಇಲ್ಲದಾಗ ಹೋಗಿದೆ. 4-5 ಹೆಣಗಳು ಬಿದ್ದಿದೆ ಅಂತಲೂ ನಾವು ಕೇಳಿದ್ದೇವೆ. ಅದಕ್ಕೆ ಮೋಕ್ಷ ಆಗಿದ, ಅವರಿಗೆ ಪರಿಹಾರ ಆಗಿದ, ಇದೆಲ್ಲ ಆಲೋಚನೆ ಮಾಡುವಂಥದ್ದು, ಇದು ನಮ್ಮ ವಿಚಾರ ಅಲ್ಲ ಹೇಳುವಂಥದ್ದು. ಆದರೆ ಸ್ಪಷ್ಟ ಕಾಂತಾರದ ನಮಗೆ ರಿಷಭ್ ಶೆಟ್ಟಿಯವರಿಗೆ ಹೇಳುವಂಥದ್ದು, ಎಲ್ಲರಿಗೆ ಹೇಳುವಂಥದ್ದು, ನೋಡಿ ನಮ್ಮ ದೈವಗಳು, ತುಳುನಾಡ ದೈವಗಳು ಅಧರ್ಮದ ದಾರಿಯನ್ನು ಹಿಡಿದದ್ದು ಇಲ್ಲ, ಧರ್ಮ ಮಾರ್ಗ ಬಿಟ್ಟು ನಡೆದದ್ದು ಇಲ್ಲ, ಪಾಪಕೃತ್ಯಗಳನ್ನು, ಪಾಪಪ್ರಜ್ಞೆಗಳನ್ನು, ಪಾಪಕರ್ಮಗಳನ್ನು ತುಳುನಾಡ ದೈವಗಳು ಮಾಡಿದ್ದಿಲ್ಲ. ತುಳುನಾಡ ದೈವಗಳ ಸಂಧಿಪಾರ್ಧಾನಗಳಲ್ಲೇ 1-2 ಅತ್ಯುನ್ನತವಾದ ನದಿಗಳ ಹೆಸರು ನಮಗೆ ಬರ್ತದೆ. ಒಂದು ನಿಮಗೆ ಕೇಪಾಡಿ ಗಂಗೆ, ಇನ್ನೊಂದು ಬಡಕಾಯಿ ಗಂಗೆ ಅಂತೇಳಿ. ಈ 2 ಗಂಗೆಯು ಸಂಧಿಯಲ್ಲಿ ಉದ್ಗಾರವಾಗ್ತದೆ. ಮನುಷ್ಯ ಕೆರಿ ಪಾಪ ಎತ್ತನ, ಪಶು ಕೆರಿ ಗೋಲಿತ್ತಂದಾಂಡ, ಪಾಪ ಪರಿಯಡೆಗೆ ಬಡಕಾಯಿ ಕೇಪಾಡಿ ಗಂಗೆ ಪೋದು ಪುಣ್ಯದ ನೀರು ಮೀಯೊಂಡ. ನಮ್ಮ ಪುಣ್ಯದ ನೀರು
ಕುಡಿಯುವನುಗ ಅಂತೇಳಿ ಅನೇಕ ಕಡೆಗಳಲ್ಲಿ ದೈವದ ನೀರನ್ನು ಕೂಚಿ ನೀರನ್ನು ಕೊಡುವಂಥ ಒಂದು ಮಾತಿದೆ. ಗುವೆಲರ್ದ ಮಗತ್ತಿ ನೀರನ್ನು ಆಡಲ್ಲ ಕಾಚಿ ಗಂಗೆಗೆ ಸಮ ಅಂತ ಪವಿತ್ರನೇ ಮಂತೋನ್ಬೆ ಅಂತೇಳಿ ಅಂಥ ಒಂದು ಧರ್ಮಿಷ್ಠರಾದ, ಧರ್ಮದ ಛಾಯೆಯೂ ಇಲ್ಲದ, ಅಧರ್ಮದ ಪೊರೆಯೂ ಇಲ್ಲದ ದೈವಾರಾಧನೆಯನ್ನು ಪೂರ್ಣ ಪ್ರಮಾಣದ ಅಧರ್ಮದ ಚಿತ್ರೀಕರಣವಾಗಿ ಸತ್ಯವನ್ನು ಅಧರ್ಮದ ಕಡೆ ದೂಡುವಂಥ ವಿಕೃತವಾಗಿ ಮಾಡಿದ್ದು ದೈವಾರಾಧನೆ. ಆದ್ದರಿಂದ ಎಲ್ಲಿಯೂ ದೈವಾರಾಧನೆಯಲ್ಲಿ ಇಂಥ ಅಧರ್ಮದ ಕೆಲಸ ಮಾಡುವಂಥ ನಿಯಮಗಳು ಇಲ್ಲ ಎಂಬುದು ನನ್ನ ಅಭಿಪ್ರಾಯ. ಆದ್ದರಿಂದ ಇಡೀ ಕಾಂತಾರ ಚಿತ್ರವನ್ನು ನೋಡುವಾಗ ಸಿನಿಮಾದ ಒಂದು ರೀತಿಯಲ್ಲಿ ಹಣ ಮಾಡುವ ದಂಧೆಗೋಸ್ಕರ ಆರಂಭ ಆಗಿದೆ ವಿನ, ಆದರೆ ಆದಿ ಬೀದಿಗಳಲ್ಲಿ ಇವತ್ತು ದೈವಾರಾಧನೆ ಈ ಸ್ಥಿತಿಗೆ ನಿರ್ಮಾಣ ಮಾಡುವಂಥ ಈ ನರಕವನ್ನು ನೋಡಿ ದೈವಕ್ಕೂ ಮೊರೆ ಹೋದಾಗ, ದೈವಕ್ಕೂ ಇಂಥ ಅನ್ಯಾಯಗಳು ತಪ್ಪಿತಸ್ಥನ ಮೇಲೆ ಮೊರೆ ಹೋದಾಗ ದೈವಗಳು ಮೊದಲು ಕೊಡುವಂಥದ್ದೇ ಆ ರೀತಿಯ ಹುಚ್ಚುತನವನ್ನು ತೋರಿಸ್ತದೆ. ಆರ್ಭಟಗಳು, ನಳಿದಾಡುವುದು, ಕುಣಿದಾಡುವುದು, ಅದು ಎಲ್ಲವೂ ಈ ಚಿತ್ರದಲ್ಲಿ ಇವತ್ತು ಕೆಲವು ಕಡೆ ಅಲ್ಲಲ್ಲಿ ಗೋಚರವಾಗ್ತದೆ. ಆದರೆ ನೆನಪಡಿ, ಜನರು ಇದನ್ನು ಚಿತ್ರವನ್ನು ನೋಡಿ ಆವೇಶ ಬರ್ತದೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನನ್ನ ಅಧ್ಯಯನದ ಪ್ರಕಾರ ಇದು ಎಲ್ಲವೂ ಒಂದು ಏಜೆನ್ಸಿಗೆ ಅಲ್ಲ, ಒಂದು ಪ್ರಮೋಷನ್ ಮಾಡುವ ಟೀಮಿಗೆ ಹಣ ಕೊಟ್ಟು ಅಲ್ಲಲ್ಲಿ ದರ್ಶನಕಾರರನ್ನು ನೇಮಿಸಿ ಪ್ರಚಾರದ ದೃಷ್ಟಿಯಲ್ಲಿ ಆದದ್ದು. ಎಲ್ಲಿಯೂ ಇದು ಅದನ್ನು ನೋಡಿ ಆವೇಶ ಬಂದು ಇದು ದೈವಗಳನ್ನು ನೋಡಿ ದರ್ಶನ ನೋಡಿ ಆವೇಶ ಬಂದದ್ದಲ್ಲ. ಇದೊಂದು ಪ್ರಮೋಷನ್ ಟೀಮ್ ಇದೆ ಇದರ ಹಿಂದೆ, ಅದಕ್ಕಾಗಿ ಜನರನ್ನು ತೀರ್ಮಾನ ಮಾಡಿದ್ದಾರೆ. ಆದ್ದರಿಂದ ದರ್ಶನವನ್ನು ಪ್ರಚಾರದ ದೃಷ್ಟಿಯಲ್ಲಿ ಮಾಡಿದ್ದಾರೆ. ನಾವು ಕಾಂತಾರದ ಬಗ್ಗೆ ಯಾಕೆ ಮಾತಾಡಲಿಲ್ಲ ಅಂತ ಹೇಳಿದರೆ, ಪ್ರಚಾರದ ದೃಷ್ಟಿಯಲ್ಲಿ ನಾವು ಕಾಂತಾರವನ್ನು ಮಾತಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಾವು ಕಾಂತಾರದ ಪ್ರಮೋಷನ್ ಮಾಡುವವರಲ್ಲ. ಆದರೆ ಇದೆಲ್ಲವೂ ಇಡೀ ಕಾಂತಾರ ಚಿತ್ರ ಅಂತ ಹೇಳಿದರೆ ಜನರು ತಿಳ್ಕೊಂಡಾಗೆ ಇಡೀ 132 ಕೋಟಿ ಜನಗಳಲ್ಲಿ ಕಾಂತಾರ ಚಿತ್ರವನ್ನು 1.5 2 ಕೋಟಿ ಜನ ಮಾತ್ರ ವೀಕ್ಷಣೆ ಮಾಡಿರ್ಬೋದು. ಅದರಲ್ಲಿ ಈಗ ಅಲ್ಲಲ್ಲಿ ಕಾಣುವಂಥದ್ದು 10ರಿಂದ 12 ಜನ ಸಾಧಾರಣ ಹೆಚ್ಚಿಗೆ ಅಂತ ಹೇಳಿದರೆ. ಒಬ್ಬ ಎಲ್ಲೋ ಒಂದು ಬಂದ ಥಿಯೇಟರ್ನ ಒಳಗಡೆ ಬಂದ, ಬೆಂಗಳೂರಲ್ಲಿ ಒಂದು 4-5 ಹುಡುಗಿಯರ ಮೇಲೆ ದರ್ಶನ ಎಲ್ಲ ಬಂತು. ಇದು ದೊಡ್ಡ ವಿಚಾರ. ಇದೊಂದು ವಿಚಾರವಾ? ಇದು ಗಂಭೀರತೆಯ? ಇದು ಏನ್ರಿ? ಹಾಗೆ ಬರುತ್ತೆ ದರ್ಶನ ಅಲ್ಲ, ಹಾಗೆ ದರ್ಶನ ಬರಲಿಕ್ಕೆ ಇಲ್ಲ ಅಂತ ಹೇಳುವಂಥದ್ದು. ನಿಮಗೆ ದರ್ಶನ ನೋಡಿ, ಅಲ್ಲಿ ಕಾಂತಾರ ನೋಡಿದಂಥ ಈ ದರ್ಶನ ಪಾತ್ರಿಗಳನ್ನು ಉದಾಹರಣೆಗೆ ಇದು ಪ್ರಮೋಷನ್, ಇದು ಪ್ರಚಾರದ ದೃಷ್ಟಿಯಲ್ಲಿ ಅವರು ತಯಾರಿಸಿದಂಥ ಒಂದು ಪ್ರಚಾರದ ವಸ್ತು ಈ ದರ್ಶನ ಪಾತ್ರಿಗಳು. ಇವರು ಒಂದು ವೇಳೆ ದರ್ಶನ ಬಂತು ಅಂತ ತಿಳ್ಕೊಳ್ಳಿ ನೀವು, ಅಂಥ ದರ್ಶನಗಳು ಬಂದಾಗ ಅವರನ್ನು ನಾಸಿಕ್ ಬ್ಯಾಂಡಿನ ಎದುರುಗಡೆ ಕೊಂಡೋದ್ರೂ ಅವರಿಗೆ ದರ್ಶನ ಬರ್ತದೆ. ಅವರಿಗೆ ದೊಡ್ಡ ಶಬ್ದ ಆದರೆ ಅಲ್ಲಿಯೂ ಬರ್ತದೆ. ಸರ್ಕಸ್ ಯಾಕಂತ ಹೇಳಿದ್ರೆ ಶರೀರದಲ್ಲಿ 1,000ಕ್ಕೋ 10,000ಕ್ಕೋ ಒಂದು ನರದೌರ್ಬಲ್ಯಗಳು ಬರದೇ ಬರ್ಬೋದಲ್ವೇ? ಆಗಿರುವಾಗ ಇದು ಎಲ್ಲ ದರ್ಶನಗಳಲ್ಲ. ಯಾರಿಗೆಲ್ಲ ಮೈಯಲ್ಲಿ ಬಂದಿದೆ ಅವರಿಗೆ ನರದೌರ್ಬಲ್ಯ ಇದೆ ಅಂತೇಳಿ ಇದು ಎಲ್ಲ ಆ ರೀತಿಯಾಗಿ ಪ್ರಮೋಷನ್ ಅಲ್ಲದೆ ಕೆಲವು ಬಂದರೆ ಕೆಲವು ಜನಕ್ಕೆ ಬ್ಯಾಂಡಿನ ಶಬ್ದಗಳು ಕೇಳಿದಾಗ ಶರೀರ ಒಂದು ರೀತಿಯಲ್ಲಿ ಒಂದು ಬದಲಾವಣೆಗಳಾಗ್ತದೆ. ಆ ರೀತಿ ಬರುವಂಥದ್ದು ಇದು. ಅಲ್ಲಿ ನೋಡಲಿಕ್ಕೆ ಏನಿದೆ, ಅಲ್ಲಿ ಏನನ್ನು ನೋಡಿ ಬರಬೇಕ್ರಿ? ಏನನ್ನು ನೋಡಿ ಬರುವಂಥದ್ದು? ಆಗಿರುವಾಗ ಇಂಥ ಒಂದು ರೀತಿಯಲ್ಲಿ ಚಿತ್ರಣವನ್ನು ನೋಡಿದಾಗ ಇದು ಎಲ್ಲ ಒಂದು ರೀತಿ ವಿಕೃತವಾಗಿದೆ. ಇನ್ನೊಂದು ಆ್ಯಂಗಲಲ್ಲಿ ನೋಡಿದಾಗ, ಇನ್ನೊಂದು ಕೋನದಲ್ಲಿ ಆ ಚಿತ್ರವನ್ನು ನೋಡಿದಾಗ ಇಲ್ಲಿ ಅನೇಕ ದೈವಾರಾಧನೆ ಮಾಡುವವರಿಗೆ ಇದೊಂದು ಪಾಠ ಇದೆ. ಯಾಕಂತ ಹೇಳಿದರೆ, ಒಂದು ದೈವ ಅಂತ ಹೇಳಿದರೆ ತುಳುನಾಡು ಅಂದರೆ ಯಾವ ರೀತಿ ಇರಬೇಕು? ಕಾಡು ಮೇಡುಗಳಿಂದ ಕೂಡಿದಂಥ ನದಿ ತೊರೆಗಳಿಂದ ಕೂಡಿದಂಥ ಗಿಡ ಮರಗಳು, ಸಸ್ಯರಾಶಿಗಳು, ಕಲ್ಲಿನ ರಾಶಿಗಳು, ಕಲ್ಲಿನ ಆರಾಧನೆಗಳು, ಕೇಪುಲ ಹೂಗಳು, ಇದು ಎಲ್ಲವೂ ಬಾಳೆ ಎಲೆ, ಇದು ಎಲ್ಲ ಪ್ರಾಕೃತಿಕವಾಗಿ ದೈವಾರಾಧನೆ ಅಂದರೆ ಬೆಂಕಿಯಾಗಿ ಅಲ್ಲ. ಇವತ್ತು ಇಲ್ಲಿನ ತುಳುನಾಡ ದೈವಾರಾಧನೆಯರು ಮಾಡುವಂಥ ಎಲ್ಲ ಗುತ್ತಿನವರಿಗೂ ಅಲ್ಲ, ಚಾಕಿರಿ ವರ್ಗದವರಿಗೂ ಎಲ್ಲರಿಗೂ ಹೇಳುವಂಥದ್ದು, ಇದ್ದ ದೇವಸ್ಥಾನಕ್ಕೆ ಕಬ್ಬಿಣದ ತಗಡು ಸೀಟುಗಳನ್ನು ಹಾಕಿ ಇಲ್ಲ ಸಲ್ಲದ ಬೆಂಕಿಯ ಒಳಗಡೆ ಕಿಟಕಿ ಬಾಗಿಲುಗಳಿಲ್ಲದೆ ನಿಮ್ಮ ಪ್ರದರ್ಶನಕ್ಕೋಸ್ಕರ ದೈವಗಳನ್ನು ಉರಿಯಾಗಿ ಬೆಂಕಿ ಶಾಖದ ಮಧ್ಯದಲ್ಲಿ ಇಟ್ಟಂಥ ನಿಮಗೆ ಅದರಲ್ಲೊಂದು ಪಾಠ ಇದೆ. ಒಂದು ಹಂತದಲ್ಲಿ ನಾನು ಇಷ್ಟಪಟ್ಟಂಥ ಅದರಲ್ಲಿ ಒಂದು ಭಾಗ ಇಡೀ ದೈವಾರಾಧನೆ ಅಂತ ಹೇಳಿದೆ. ದೈವಗಳು ತಂಪಲ್ಲಿರಬೇಕು, ಪ್ರಕೃತಿಯೇ ದೈವ, ತಂಪೇ ದೈವ, ಆ ತಂಪೇ ಪರಿಸರ ಪ್ರಿಯವಾಗಿರುವಂಥದ್ದು. ಇದೇ ಪ್ರಕೃತಿಯ ಆರಾಧನೆಯೇ ದೈವಾರಾಧನೆ ಅಂತ ಅದರಲ್ಲಿ ಬಂದದ್ದು ಸಂತೃಪ್ತಿ ತಂದಿದೆ. ಆದರೂ ಅಧ್ಯಯನದ ಕೊರತೆಯಿಂದಾಗಿ
ಯೂಟ್ಯೂಬನ್ನೇ ನೋಡಿ ಮಾಡಿದ್ದು. ಯಾಕಂತ ಹೇಳಿದರೆ ಅಲ್ಲಿ ಇನ್ನೊಂದು ತಪ್ಪು ಮಾಡಿದ್ದಾರೆ. ದೈವಾರಾಧನೆಯಲ್ಲಿ ಎಲ್ಲಿ ಬಂದದ್ದು? ಈಗಿನ ಯೂಟ್ಯೂಬಲ್ಲಿ ಹಿಂಗಾರವನ್ನು ಇಟ್ಕೊಂಡು, ಹಿಂಗಾರವನ್ನು ಮುಖಕ್ಕೆ ಇಟ್ಕೊಂಡು, ಹಿಂಗಾರದ ದರ್ಶನ ಮುಟ್ಕೊಂಡು ಮಾಡುವಂಥದ್ದು ಈ ಯೂಟ್ಯೂಬ್ ನೋಡಿ ಕಲಿತದ್ದು ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದರೆ ತುಳುನಾಡಿನ ದೈವಾರಾಧನೆಯಲ್ಲಿ ಅಲ್ಲಿ ಎರಡು ಕಡೆಯೂ ತೆಂಗಿನ ತಿರಿಯ ಶೃಂಗಾರವು ನಡೆದಿದೆ. ತೆಂಗಿನ ತಿರಿಯನ್ನಾಗಲಿ ಕಂಗಿನ ಪಿಂಗಾರವನ್ನಾಗಲಿ ನಮಗೆ ಬೇಕಾದಾಗ ರೀತಿಯಲ್ಲಿ ತೆಗೆಯುವಂಥ ನಿಯಮಗಳಿಲ್ಲ, ತೆಗಿಬಾರದು ಎಂಬ ನಿಯಮ ಇದೆ. ಮತ್ತು ಯಾವ ದೈವದ ಪಾತ್ರೆಗಳು ಈಗ ಶುರುವಾದಂಥ ಫ್ಯಾಷನ್ ಆಗಿ ಅದು ಪಿಂಗಾರದಲ್ಲಿ ಇಟ್ಕೊಂಡು ಎಲ್ಲ ದೈವದ ದರ್ಶನಗಳು. ನಾಗಪಾತ್ರೆಯೂ ಪಿಂಗಾರದ ಪನ್ನು ಉಪಯೋಗಿಸಲಿಕ್ಕಿಲ್ಲ. ಎಲ್ಲಿ ಪಿಂಗಾರವನ್ನು ಉಪಯೋಗ ಮಾಡಿದ್ದಂತ ಹೇಳಿದರೆ ಸೂಕೆ ದಲ್ಯ ಇಂಥ ಜಗದಲ್ಲಿ ಸ್ತ್ರೀ ಸಂಬಂಧಿ ಒಂದು ದೈವಾರಾಧನೆ, ಸಿರಿ ಸಂಬಂಧಿ ವಿಚಾರದಲ್ಲಿ ಸ್ತ್ರೀಗೆ ಕೈಯಲ್ಲಿ ಸೂಟೆಯೋ ಖಡ್ಗವನ್ನು ಕೊಡುವುದು ದೈವಾರಾಧನೆ ನಿಯಮ ಅಲ್ಲ. ಆದ್ದರಿಂದ ಅವರ ಕೈಗೆ ಹಿಂಗಾರವನ್ನು ಕೊಡುವ ನಿಯಮ ಇದೆ. ಆದರೆ ಇದೇ ಕಾಪಿಯನ್ನು ಏನು ಮಾಡಿದ್ರು, ನಾಗಪಾತ್ರಿಗಳು ತಗೊಂಡು ದರ್ಶನ ಮಾಡಿದ್ರು ಪಿಂಗಾರವನ್ನು. ಅದನ್ನು ಮೀರಿ ಈಗ ಕಮರ್ಷಿಯಲ್ ವ್ಯಾಪಾರಿ ಕೆಲವು ದರ್ಶನ ಪಾತ್ರಿಗಳ ಕೈಯಲ್ಲೂ ಪಿಂಗಾರ ಇದ್ದಿದೆ. ಅದೇ ಪಿಂಗಾರವನ್ನು ಕಾಂತಾರದಲ್ಲಿಯೂ ತೋರಿಸಲಾಗಿದೆ. ಇದು ನಾನು ಹೇಳುವಂಥದ್ದು ಅಧ್ಯಯನದಿಂದ ಬಂದದ್ದಲ್ಲ. ದೈವಕ್ಕೆ ಒಂದೇ ಹಾಳೆ ತೆಗೆಯುವಂಥದ್ದು. ನಿಮಗೆ ಅದಕ್ಕೆ ನಿಯಮ ಇದೆ. ಒಂದು ತೆಂಗಿನ ಮರದಿಂದ ಒಂದು ಪಾಂದ, ಒಂದು ತಿರಿ, ಎಷ್ಟು ತಿರಿ, ಹಾಗೆ ಒಂದು ಹಾಳೆಯಿಂದ ಒಂದು ಪಿಂಗಾರ ತೆಗೆಯುವುದಂದ್ರೆ ಇಡೀ ಅದರ ತಿರಿ, ಅದರ ಕೊಡಿಯೋದು, ಅದನ್ನು ಮೂರಿ ತೆಗೆಯುವಂಥದ್ದು. ಅಂದರೆ ಒಂದು ಹಾಳೆ ಪಿಂಗಾರ ದೈವಕ್ಕೆ ಇಡ್ಲಿಕ್ಕಿದೆ. ದೈವಕ್ಕೆ ಪಿಂಗಾರದ ಉಪಯೋಗ ಇದೆ. ಇಲ್ಲಿ ದೈವಕ್ಕೆ ಇರುವಂಥ ಪಿಂಗಾರ ಇಲ್ಲಿ ಅಂದರೆ ಪಲ್ಲಂಕಿಯ ಕೊಂಬಿಗೆ ದಂಡಿಗೆ ಕಟ್ಟಲಿಕ್ಕೆ, ಇನ್ನೊಂದು ಪುರ್ಪ ಎಂಬುದು ಕೂಚಿ ನೀರಿಗೆ ಹಾಕಿ ಒಂದು ಕಟ್ಟುವಂಥದ್ದು, ಇನ್ನು ಕೆಲವು ಪುರ್ಪ ಪ್ರಸಾದದ ಮಧ್ಯದಲ್ಲಿ ಮೂರನ್ನಿಟ್ಟು ಕೊಡಲಿಕ್ಕೆ, ತಪ್ಪಿದರೆ ಹಿಂಗಾರವನ್ನು ಅಲ್ಲಲ್ಲಿ ಉಜ್ಜಾಲ್ನಲ್ಲಿ ಇಡಲಿಕ್ಕೆ. ಆದರೆ ಮುಖಕ್ಕೆ ಹಾಕಿ ಅಲ್ಲಿ ಮಾಡಿ ಇದು ಮಾಡಿ ಎಲ್ಲ ಮಾಡಲಿಕ್ಕಿಲ್ಲ. ಇಲ್ಲಿ ಪೂರ್ತಿ ಅವರು ಮುಖಕ್ಕೆಲ್ಲ ಹಾಕ್ಕೊಂಡಿರ್ತಾರೆ. ಆ ಕಾಲದಲ್ಲಿ ಕದಂಬರ ಕಾಲದಲ್ಲಿ ನಿಮಗೆ ಇದು ಎಲ್ಲಿ ಇತ್ತು ಅಂತ ಕೇಳುವಂಥದ್ದು. ಇನ್ನೊಂದು, ಎಲ್ಲವೂ ಅಲ್ಲಿ ಹಿಂಗಾರ ಇತ್ತು, ಕಲ್ಲಿತ್ತು, ಅಲ್ಲಿ ಎಲ್ಲವೂ ಇತ್ತು. ಆದರೆ ತುಳುನಾಡಿಗೆ ದೈವಪ್ರಿಯವಾದಂಥ ಎಳನೀರು ಬೊಂಡ ಅಲ್ಲಿ ಎಲ್ಲಿಯೂ ಕಾಣಲಿಲ್ಲ. ಎಲ್ಲಿಯೂ ಕುಚ್ಚಲಕ್ಕೆ ತೆಂಗಿನಕಾಯಿಯ ಒಂದೇ ಒಂದು ಅಲ್ಲಿ ಒಂದು ಸುತ್ಯ ಇಡುವಂಥ ನಿಯಮ ಇಲ್ಲ. ದೈವಾರಾಧನೆ ಇದು ಎಲ್ಲವನ್ನು ಇಟ್ಟಾಗ ದೈವಾರಾಧನೆ, ಎಲ್ಲವೂ ಇಟ್ಟಾಗ ಶಕ್ತಿ ಬರುವಂಥದ್ದು. ಆಗಿರುವಾಗ ಸರಿ ತಪ್ಪುಗಳು ಏನೇ ಇರಲಿ, ಇದ್ದದ್ದನ್ನು ಇದ್ದ ವಿಚಾರ. ಆದರೆ ಯಾರಿಗೂ ಕಾಂತಾರ ಎಂಬುದು ಮಾರ್ಗದರ್ಶನ ಆಗುವುದು ಬೇಡ. ಚಿತ್ರವನ್ನು ಚಿತ್ರದ ಹಾಗೆ ನೋಡಿ ಬನ್ನಿ. ಒಳ್ಳೆಯ ನಟನೋ, ಒಳ್ಳೆಯ ನಿರ್ದೇಶಕನೋ, ಒಳ್ಳೆಯ ಸಂಗೀತವನ್ನು ಆಹ್ವಾನಿಸಿ. ಆದರೆ ದೈವಾರಾಧನೆಗೆ ಇದರ ಅಧ್ಯಯನವೂ ಬೇಡ, ಈ ವಿಚಾರವೂ ಬೇಡ. ನಾನು ಕಂಡ ದೈವಾರಾಧನೆಯಲ್ಲಿ ನನ್ನ ದೈವ ಕಾಣಲಿಲ್ಲ ಅಂತ ನೋವಿದೆ ನನಗೆ. ಆದರೆ ಪ್ರಾಕೃತಿಕವಾಗಿ ನನ್ನ ದೈವ, ನನ್ನ ಕಲ್ಪನೆ ನಾವೊಂದು ಕಲ್ಪಿಸಿದ ರೀತಿಯಲ್ಲಿ ಇದೆ, ಅದು ಒಂದು ಖುಷಿ ಇದೆ. ಈ ಎರಡು ವಿಭಾಗಗಳ ಮಿಶ್ರಣದಿಂದ ಕಾಂತಾರ ಆಗಿದೆ ಅಷ್ಟೇ. ನೀವು ಕಂಡ ದೈವ ಯಾವ ರೀತಿ ಅಂತ ಹೇಳಿ? ನಾವು ಕಂಡದ್ದಲ್ಲ. ದೈವಾರಾಧನೆ ಅಂತ ಹೇಳಿದರೆ ಪ್ರಾಕೃತಿಕ, ಅದು ಕಲ್ಲಿನಲ್ಲಿ, ಮರಗಿಡದಲ್ಲಿ, ತೊರೆ, ಅದೆಲ್ಲವೂ ಇದೆ ಅಂತ. ಅದರಿಂದ ಖುಷಿಯಾಗಿದೆ ನನಗೆ. ಅಲ್ಲ, ಖುಷಿ ನೀವು ಕಂಡಾಗ ಏನು ಮತ್ತೆ ಕಾಣಲಿಲ್ಲ ಇದರಲ್ಲಿ ಅಂತ ಅಲ್ಲ. ಅಲ್ಲಿ ಪಿಂಗಾರ ಬೇಡ ಇತ್ತು, ಪಿಂಗಾರದ ದರ್ಶನ ಬೇಡ ಇತ್ತು. ಒಂದೇ ವ್ಯಕ್ತಿ ನಾಲ್ಕಕ್ಕೆ ದರ್ಶನ ಮಾಡುವ ನಿಯಮ ಇಲ್ಲ. ಮತ್ತೆ ದರ್ಶನವನ್ನು ನೋಡಿ, ಆವೇಶವನ್ನು ನೋಡಿ ನೀವು ಇದು ಇಂಥ ಗುಳಿಗ, ಇದು ಇಂಥ ಗುಳಿಗ, ಇದು ಇಂಥ ಗುಳಿಗ, ಆ ರೀತಿಯಾಗಿ ನೀವು ಒಂದು ಗೋವುಗಳನ್ನು ಹೇಳ್ಬೋದು, ಒಂದು ವ್ಯಕ್ತಿಯ ಶರ್ಟಿನ ಬಣ್ಣ ಹೇಳ್ಬೋದು, ಬೇರೆ ಬೇರೆ ಹೇಳ್ಬೋದು. ಇದು ದೈವಾರಾಧನೆಯಲ್ಲಿ ಇಲ್ಲ ರೀ. ದೈವಾರಾಧನೆಗೆ ನಿಲ್ಲಬೇಕಾದ್ರೆ ಪ್ರಾಮಾಣಿಕವಾಗಿ ಮೊಟ್ಟ ಮೊದಲ ಬಾರಿಗೆ ಇಂಥದೇ ದೈವ ಅಂತೇಳಿ ಪ್ರಾರ್ಥಿಸಿ, ಅವನಿಗೆ ಪಡಿಯಕ್ಕಿ ಕೊಟ್ಟು, ಅವನಿಗೆ ಎಣ್ಣೆ ಬೂಲ್ಯ ಕೊಟ್ಟು, ಇಂಥ ದೈವಕ್ಕೆ ನೀನು ಕಟ್ಟಬೇಕು, ಅಲ್ಲ ಇಂಥ ದೈವದ ದರ್ಶನಕ್ಕೆ ಪ್ರಾರ್ಥಿಸುವಂಥದ್ದು ಇರುವಂಥದ್ದು. ದರ್ಶನದ ನಿಮಗೆ ಆವೇಶಗಳ ಬರವನ್ನು ನೋಡಿಕೊಂಡು ನೀವು ತೀರ್ಮಾನಿಸುವಂಥದ್ದಲ್ಲ. ಒಂದು ವ್ಯಕ್ತಿಯ ಮೇಲೆ ಅದು ಯೂಟ್ಯೂಬಿಂದ ನೋಡಿ ಕಲ್ತದ್ದು, ಇಲ್ಲಿರುವಂಥದ್ದು ಅಂತ ತಗೊಂಡವರು ಇಲ್ಲಿ ಎಲ್ಲ ಬರ್ತದಲ್ಲ, ಆ ರೀತಿ ಒಂದು ವ್ಯಕ್ತಿಗೆ ಆ ರೀತಿಯಾಗಿ ಬರುವಂತದ್ದಿಲ್ಲ. ಅದು ಹೆಸರು ಕೂಡ ಮೆನ್ಷನ್ ಮಾಡಿ ಇಲ್ಲಿ ಅದು ಎಲ್ಲ ಹೆಸರುಗಳಿದ್ರು ಅದು ಹಾಗೆ ಆಗುದಿಲ್ಲ. ರಾವು ಗುಳಿಗ ಅಂತ ಇಲ್ಲವೇ ಇಲ್ಲ. ಗುಳಿಗ ಬೇರೆಯೇ, ರಾವು ಬೇರೆಯೇ. ರಾವು ಕುಟುಂಬ ಪದ್ಧತಿಯಲ್ಲಿ ಇರುವಂತ ವಿಚಾರ, ಗುಳಿಗ ಬೇರೆ. ಗುಳಿಗ ಗ್ರಾಮ ದೈವಗಳ ಸೇರಿಗೆಯಲ್ಲಿಯೋ ಸ್ಥಳ ಸಂಬಂಧಿ ಗಡಿಗಳಲ್ಲಿರುವಂತ ದೈವ ಗುಳಿಗ ಇರುವಂಥದ್ದು. ಚಾಮುಂಡಿ ಗುಳಿಗವನ್ನು ಇಲ್ಲಿ ಒಂದು ರೀತಿಯಲ್ಲಿ ವಿಕೃತವಾಗಿ ಚಿತ್ರೀಕರಿಸಿದ್ದಾರೆ. ಈ ಚಾಮುಂಡಿ ನೋಡಿ, ಇಲ್ಲಿ ಇರುವಂಥ ತುಳುನಾಡಿನ
ಎರಡು ವಿಭಾಗದ ದೈವಗಳಿದೆ. ಒಂದು ಶಿವ ಸಂಬಂಧಿಯಾದಂಥ ಶಿವಸಂಭೂತರು, ಶಿವನೇ ಸಾಕ್ಷಾತ್ ಈಶ್ವರನೇ, ಗಣಮನಿಯಲ್ಲ, ಈಶ್ವರನೇ ನಮ್ಮ ದೈವಗಳು. ಮಲರಾಯ, ಪಿಲ್ಚಂಡಿ, ಬೇರೆ ಬೇರೆ ದೈವಗಳನ್ನು ನಾವು ಶಿವಸಂಭೂತರಾದಂಥ ದೈವಗಳು, ಈಶ್ವರ ಸಂಭೂತರಾದಂಥ ದೈವಗಳು ಅದಿರ್ತದೆ. ಸಾಧಾರಣ ಗುಳಿಗನು, ಅದರ ನಂತರ ಈ ಗುಳಿಗನು ಆ ಪಟ್ಟಿಯಲ್ಲಿ ಇರುವಂಥ ದೈವ. ನಂತರ ಯೋನಿಯಿಂದ ಹೊರಗೆ ಒಂದು ವ್ಯಕ್ತಿಯೊಂದು ಶಕ್ತಿಯಾಗಿ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಿ ತನ್ನ ದೈವತ್ವಕ್ಕೋಗಿ ಒಂದು ದೌರ್ಜನ್ಯದ ಹೋರಾಟ ಮಾಡುತ್ತಾ ದಿವ್ಯ ಆತ್ಮದೊಂದಿಗೆ ದೈವತ್ವವನ್ನು ಪಡೆದಂಥ ಒಂದು ಇರ್ಬೋದು. ಅಂಥ ಒಂದು ದೈವಗಳ ಪಟ್ಟಿ ಇದೆ, ಎರಡು ವಿಭಾಗಗಳಲ್ಲಿದೆ. ಇದು ಎರಡರಲ್ಲೂ ಗುಳಿಗ ಎನ್ನುವುದು ಒಂದು ಅತ್ಯಂತ ಕಾರಣಿಕ ಮತ್ತು ಒಂದು ಶಕ್ತಿಯುತವಾದಂಥ. ಆದರೆ ಇಲ್ಲಿ ಆ ರೀತಿಯಾಗಿ ಬೇರೆ ಬೇರೆ ಇಡೀ ತುಳುನಾಡಿನಾದ್ಯಂತ ನೋಡಿದಾಗ ನಿಮಗೆ ಅನೇಕ ಕಡೆಗಳಲ್ಲಿ ಊರಿಗೆ ಸಂಬಂಧಿಸಿದಂಥ ಒಂದು ಪ್ರಾದೇಶಿಕವಾಗಿ ದೈವಾರಾಧನೆ ಇರುವುದರಿಂದ ಅಲ್ಲಲ್ಲಿ ಅವರವರ ಹೆಸರುಗಳನ್ನು ಪಡ್ಕೊಂಡು ಬಂದದ್ದು. ಇಲ್ಲಿ ಗುರುತಿಸಲಿಕ್ಕೆ ಇವರಿಗೆ ಇಂಥದೇ ಅಂತ ಹೇಳುವಂಥದ್ದು ಅದೆಲ್ಲ ದೈವಾರಾಧನೆಗೆ ಮಾಡಿದ್ದು ಒಂದು ಅಪಚಾರವಂತ ನನ್ನ ಹೇಳುವಂಥದ್ದು. ಯಾಕೆ ಆ ರೀತಿ ಮಾಡಬಾರದು ಅಂತ ಹೇಳುವಂಥದ್ದು. ಬೆರ್ಮೆ ಯಾರು ಅಂತೇಳಿ ಅವರೊಂದು ಕಾಲ್ಪನಿಕ ಹೆಸರನ್ನು ಇಟ್ಟಿದ್ದಾರೆ. ಈಗ ಕಾಲ್ಪನಿಕವಾದ ಹೆಸರು ಎಲ್ಲರನ್ನ ನಾನು ಹೇಳಿದಲ್ವಾ, ದೀರ್ಘ ಅಧ್ಯಯನ ನಡೀಲಿಲ್ಲ ಇಲ್ಲಿ. ಎಲ್ಲರನ್ನ ಒಂದು ಮನಸ್ಸು ತೃಪ್ತಿಗೋಸ್ಕರ ಹೊರಟಿದ್ದಾರೆ. ಒಂದು ಸ್ವಲ್ಪ ಬೆಮ್ಮೆರ ಹೆಸರನ್ನು ಇಟ್ಟದ್ದು, ಇನ್ನೊಂದು ಕಡೆ ಪರಶುರಾಮನನ್ನು ಕರೆದದ್ದು, ಇನ್ನೊಂದು ಕಡೆ ಒಟ್ಟು ರೀತಿಯಲ್ಲಿ ಒಂದು ಚಿತ್ರವನ್ನು ಎಲ್ಲರಿಗೆ ಬೇಕಾಗುವ ರೀತಿಯಲ್ಲಿ. ನಾನು ಇದಕ್ಕೋಸ್ಕರ ನನಗೆ ಗೊತ್ತಿತ್ತು ಅದು ತುಂಬ ನೋಡಿ, ಎಲ್ಲ ಕಾಲಕ್ಕೂ ಈ ರೀತಿಯಾಗಿ ನಡೆಯುವುದಿಲ್ಲ. ಅದೆಲ್ಲ ಜನರು ತುಂಬ ಹುಷಾರಿರ್ತಾರೆ. ಬೆಮ್ಮೇರು ಅಂತೇಳಿ ಅವರ ಹೆಸರಿಟ್ಟಿದ್ದಾರೆ. ನಮ್ಮ ಬೆಮ್ಮೇರು ತುಳುನಾಡಿನ ಸೃಷ್ಟಿಕರ್ತ ಬೆಮ್ಮೇರಿ ಇರುವಂಥದ್ದು, ತುಳುನಾಡಿನ ಬೆಮ್ಮೇರಿ ಅಂದರೆ ಶಿವನ ಇದೆ ಹೇಳುದು ನೀವು. ಶಿವನನ್ನೇ ನಾವು ಶಿವನ ಅಂಶದಿಂದ ಬಂದಂತು ದೇವೇರಿ ತುಳುನಾಡನ್ನು ಸೃಷ್ಟಿ ಮಾಡಿದ್ದು. ಮಲರಾಯ, ಪಿಲ್ಚಂಡಿ, ಲೆಕ್ಕೆಸಿರಿ, ಉಲ್ಲಾಕ್ಲಿ ದೈವಗಳ ಅದರ ಮೊಟ್ಟ ಮೊದಲ ನಮ್ಮ ತುಳುನಾಡಿನ ಆದಿದೈವ ಸೃಷ್ಟಿಕರ್ತ ಬೆಮ್ಮೇರಿ. ಅದರ ಜೊತೆ ಬಂದವರು ಅವರೆಲ್ಲ ಇರುವಂಥದ್ದು. ಆದರೆ ಇಲ್ಲಿ ಒಂದು ಮಗುವಿಗೆ ಒಂದು ಹೆಸರನ್ನು ಇಟ್ಟಿದ್ದಾರೆ ಅವರು ಬೆಮ್ಮೇರ್ ಅಂತೇಳಿ. ಆ ಪ್ರಕಾರ ನಾನು ಹೇಳುವಂಥದ್ದಿಲ್ಲ. ಇಡೀ ಚಿತ್ರದಲ್ಲಿ ಎರಡು ದೇಶಗಳನ್ನಾಗಿ ಮಾಡಿದ್ದಾರೆ. ಆ ದೇಶದಲ್ಲಿ ಪರಶುರಾಮನ ಸೃಷ್ಟಿ ಅಂತ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದು ಅವರಿಗೆ ಬಿಟ್ಟದ್ದು, ಅದು ಏನು ತೊಂದರೆ ಇಲ್ಲ. ಆ ದೇಶದಲ್ಲಿ ನಮ್ಮ ತುಳುನಾಡಿನಲ್ಲಿ ಏನು ಮಾಡಿದ್ದಾರೆ, ಅದು ನಮ್ಮ ತುಳುನಾಡಿಗೆ ಎರಡು ವಿಭಾಗಗಳಾಗಿ ಮಾಡಿದ್ದಾರೆ. ಇಲ್ಲಿ ಬೆಮ್ಮೇರನ್ನು ಮಗುವಿಗೆ ಇಟ್ಟಿದ್ದಾರೆ, ಅಲ್ಲಿ ಪರಶುರಾಮನನ್ನು ಕರೆಸಿದ್ದಾರೆ. ಒಟ್ಟಿನಲ್ಲಿ ಎಲ್ಲರನ್ನ ಒಂದು ನಮ್ಮ ಜನಪರ ಬಜೆಟ್ ಮತ್ತು ಜನಪ್ರಿಯ ಬಜೆಟ್ ಅಂತ ಇದೆ ಅಲ್ವಾ. ಒಂದು ರೀತಿಯಲ್ಲಿ ಈಗ ನಿಮ್ಗೆ ಏನಾಗ್ತದೆ, ಒಂದು ಜನಪ್ರಿಯತೆಗೆ ಮನಸ್ಸನ್ನು ಮಾಡಲಿಕ್ಕೆ ಒತ್ತು ಕೊಟ್ಟಿದ್ದಾರೆ. ಅಲ್ಲದೆ ಇದರಲ್ಲಿ ಒಂದು ಆಳವಾದ ಅಧ್ಯಯನವಾಗಲಿ ದೈವಾರಾಧನೆಯ ಯಾವ ಸತ್ಯವಿಲ್ಲ. ಬರೇ ಒಂದು ರೀತಿಯಲ್ಲಿ ಮನೋರಂಜನೆಯ ವಸ್ತು ಆಗಿದೆ. ಥಿಯೇಟರಿಂದ ಹೊರ ಬಂದಾಗ ಎಲ್ಲವೂ ಮರೆತು ಹೋಗ್ತದೆ ಅದು. ಆಗಿರುವಾಗ ನಾವು ಹೇಳುವಂಥದ್ದು ದೈವಾರಾಧನೆಗೆ ಆ ರೀತಿಯಾಗಿ ವಿಕೃತವಾಗಿ ಮತ್ತು ಇರುವಂಥದ್ದು ಗಡ್ಡ ಇಟ್ಟು ಬೇರೆ ಇಟ್ಟು ಅದೆಲ್ಲವೂ ಕಾಲಕ್ಕೆ ಇದೆಲ್ಲವೂ ಅದಕ್ಕೆ ಅದರದ್ದೇ ಆದಂಥ ಒಬ್ಬ ಪಾತ್ರಕ್ಕೆ ಅದಕ್ಕೆ ಇದು ಎಲ್ಲರ ಮೇಗೆ ಅದು ಹಿಡಿಯುವುದಿಲ್ಲ. ಆ ಯೋಗ್ಯತೆ ಇರುವವರಿಗೆ ಮಾತ್ರ ಇಡುವಂಥದ್ದು. ಓಕೆ, ಅಲ್ಲ ನೀವು ಹೇಳಿದ್ರಿ ಒಂದು ವೇಳೆ ಇಂಥ ಸಂಪತ್ತನ್ನು ಅವರು ಏನಾದರೂ ಹೋದರೆ, ಇಂಥ ಸಂಪತ್ತಿನಿಂದ ಹೋದರೆ ದೈವದ ವಿಚಾರದಲ್ಲಿ ದುಡ್ಡು ಮಾಡೋಕೆ ಅಂತ ಹೇಳಿ ಹೋದರೆ ಖಂಡಿತ ದೈವ ಅದಕ್ಕೆ ಕಡಿವಾಣ ಆಗುತ್ತೆ ಅಂತೇಳಿ. ಬಟ್ ಇದಕ್ಕೆ ಆಗಿರ್ಬೋದು ಅಥವಾ ಈ ಅಲ್ಲಲ್ಲಿ ಕಟ್ಟೆ ನಿರ್ಮಿಸ್ತಾರೆ ಅವರುಗಳಿಗೆ ಯಾಕೆ ದೈವಗಳಿಗೆ ಕಡಿವಾಣ ಹಾಕೋಕೆ ಆಗ್ತಾ ಇಲ್ಲ ಅಂತ ನಿಮಗೆ ನೀವು ಹೇಳುವಂಥದ್ದು ಈಗ ಅವರಿಗೆ ಹಣ ಆಗ್ತದೆ, ಯಾಕೆ ದೈವ ಅವರ ಮೇಲೆ ಕಡಿವಾಣ ಹಾಕೋದಿಲ್ಲ. ಒಂದು ಸಿನಿಮಾ ಮತ್ತೊಂದು ಅಲ್ಲಲ್ಲಿ ಕಟ್ಟೆ ಮಾಡ್ತಾರೆ, ಅನಾಚಾರ ಮಾಡ್ತಾರೆ, ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೆ, ದೈವದ ಹೆಸರಲ್ಲಿ ಪೂಜೆ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಸೊ ಇವರುಗಳಿಗೆ ಯಾಕೆ ದೈವಗಳಿಗೆ ಕಡಿವಾಣ ಹಾಕೋಕ್ಕಾಗುದಿಲ್ಲ ಅಂತ ಹೇಳಿ. ಅಲ್ಲ, ದೈವಗಳಿಗೆ ಕಡಿವಾಣ ಯಾವತ್ತೂ ಹಾಕ್ಲಿಕ್ಕೆ ಆಗುದಿಲ್ಲ. ಅವನನ್ನು ಒಬ್ಬೊಬ್ಬರಿಗೆ ಒಂದೊಂದು ಯೋಗಗಳಿರ್ತದೆ. ಆದರೆ ನೀವು ಧರ್ಮದ ಮೂಲದಿಂದ ನೀವು ನಿಮ್ಮ ಸಂಪತ್ತಿನಲ್ಲಿ ಧರ್ಮ ಇದ್ದರೆ ಅದಕ್ಕೆ ಹೇಳುವಂಥದ್ದು ಸಂಪತ್ತಿನ ಇರುವು ಸಂಪತ್ತಲ್ಲ, ಸಂಪತ್ತಿನ ಅರಿವು ಸಂಪತ್ತು ಅಂತ ಬನ್ನಂಜೆ ಗೋವಿಂದಾಚಾರ್ಯ ಅವರು ಹೇಳಿದ್ದಾರೆ. ಅಂದ್ರೆ ನಿಮ್ಮ ಪ್ರಕಾರ ಅಂದರೆ ನಿಮಗೆ ಈಗಲೂ ಉದಾಹರಣೆ ಕೊಡಬಹುದು. ನಾನು ಕಂಡ 15 ವರ್ಷಗಳ ಇತ್ತೀಚೆಗೆ ಈ ದೈವಾರಾಧನೆಯಲ್ಲಿ ಉದಾಹರಣೆಗೆ ಈಗ ಕೊಡಿಯಾಟಿಯಲ್ಲಿ ಆಗುವಂಥ ಅನ್ಯಾಯಗಳು ನೋಡುವ. ಅನೇಕ ಜನರು ಧರ್ಮದರ್ಶಿಗಳು ಮಂತ್ರ ಕೊಡೋದು, ಮಾಟ ಮಾಡೋದು, ದರ್ಶನ ಮಾಡೋದು, ಮನೆ ದರ್ಶನ ಮಾಡೋದು, ಜನರನ್ನು ಮೋಸ ಮಾಡೋದು, ಎಲ್ಲರೂ ಅನವಂತದಿಂದ ಬಂದಂಥವರ ಪರಿಸ್ಥಿತಿ ಇವತ್ತಿಗೂ ಅನಾರೋಗ್ಯ ಪೀಡಿತರಾಗಿ ಕೈಕಾಲು ತುಂಡಾಗಿ ಇದು ಏಳಲಾಗದೆ ತನ್ನ ಕಟ್ಟಕಡೆಯ ಜೀವನವನ್ನು ಶ್ವಾಸವನ್ನು ತೆಗೆಯಲಾಗದೆ ನಿಮಗೆ 10ರಿಂದ
ಒಂದು 18 ಜನರ ಪಟ್ಟಿ ನನ್ನಲ್ಲಿದೆ. ನಾನು ನಿಮಗೆ ಕೆಲವೊಂದು ಫೋಟೋಗಳನ್ನು ತೋರಿಸ್ಬೋದು, ವ್ಯಕ್ತಿಗಳನ್ನು ತೋರಿಸ್ಬೋದು. ದೈವಾರಾಧನೆಯಲ್ಲಿ ತಪ್ಪು ದಾರಿಗಳನ್ನು ಹಿಡ್ಕೊಂಡು ವಾಮ ಮಾರ್ಗಗಳ ಮೂಲಕ ದೈವಾರಾಧನೆಗೆ ಅಪಚಾರ ಮಾಡಿ ಸಿರಿವಂತರಾದ ಹಣವಂತ ಶ್ರೀಮಂತರಾದ ಅವರ ಎಲ್ಲರ ಬದುಕು ಕಟ್ಟ ಕಡೆಗೆ ಮಕ್ಕಳಿಂದ ಅವರ ಪರಿಸ್ಥಿತಿಯಿಂದ ಎಲ್ಲರಿಗೂ ಶಿಕ್ಷೆಯಾಗಿಯೇ ಆಗ್ತದೆ. ಶಿಕ್ಷೆ ಆಗಲೇಬೇಕು. ನಾವು ಸಹ ದೈವಾರಾಧನೆಯನ್ನು ಮಾಡುವವರು, ನಾವು ಇಂಥ ತಪ್ಪುಗಳನ್ನು ಮಾಡಿದಾಗ ನಮಗೂ ಈ ಶಿಕ್ಷೆ ಬರಬೇಕು ಅಂತ ಹೇಳುವಂಥದ್ದು. ನಮಗೂ ದೈವಾರಾಧನೆಯ ದುರುಪಯೋಗವನ್ನು ಮಾಡಿದರೆ, ಜನರಿಗೆ ತಪ್ಪು ಸಂದೇಶ ಮಾಡಿದರೆ, ಹಣಕ್ಕೋಸ್ಕರ ದೈವಾರಾಧನೆಯ ವಿಚಾರಗಳನ್ನು ನಾವು ಮಾರಾಟ ಮಾಡಿದರೆ ನನಗೂ ಬರಬೇಕು ಎನ್ನುವಂಥದ್ದು. ಅಂತ್ಯ ಕ್ರೂರ ಇರ್ತದೆ ಅಂತೇಳಿ. ಅಂತ್ಯ ಕ್ರೂರ ಇರ್ತದೆ. ನಿಮಗೆ ಕಾಣಲಿಕ್ಕೆ ಮಾತ್ರ ಎಲ್ಲವೂ ಅಂದರೆ ಒಮ್ಮೆ ಹಗ್ಗ ಬಿಡುತ್ತೆ. ಈಗ ಎಷ್ಟು ಹೋಗ್ತೀಯ ಹೋಗು ಅಂತೇಳಿ ಅದು ಹೋಗೋದು ಬಿಡ್ತೆ ನೋಡಿ. ಅದು ಕೊನೆ ದೈವ ಅಂತ ಹೇಳಿ ನಾನು ಹೇಳಿದೆ ಅಲ್ವಾ. ಆಗ ಒಂದೇ ದಿನದಲ್ಲಿ ನಿಮಗೆ ಸಿಕ್ಕಿ ನಿಮಗೆ ಅದು ಮನುಷ್ಯ, ಅದು ಪೊಲೀಸ್ ಅಲ್ಲ. ಪೊಲೀಸ್ ಆದರೆ ಟ್ರಾಫಿಕ್ ಪೊಲೀಸ್ ಆದರೆ ನಿಮಗೆ ಅಲ್ಲೇ ರಸೀದಿ ಕೊಟ್ಟು ಕೇಸ್ ಹಾಕಿ ಸೀಸ್ ಮಾಡ್ತಾರೆ. ದೈವ ಅಂದರೆ ಪೊಲೀಸ್ ಅಲ್ಲ. ದೈವ ಅಂದರೆ ಇದಲ್ಲ. ಈಗ ಪೊಲೀಸ್ ಆದರೆ ಅಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಸೀಸ್ ಮಾಡ್ತಾರೆ, 0 ಡಿಗ್ರಿ ಹಾಕ್ತಾರೆ, ಕಾಲಿ ಕೈಗೆ ತುಳಿತಾರೆ, ಏರೋಪ್ಲೇನ್ ಹತ್ತಿಸ್ತಾರೆ, ಆರೋಪಿ ಮಾಡ್ತಾರೆ. ದೈವ ಅಂದರೆ ಆ ಥರ ಅಲ್ಲ ನೋಡಿ. ಒಂದು ಒಳ್ಳೆಯ ವಸ್ತು, ಒಂದು ಧರ್ಮದ ವಸ್ತು ಅಂದರೆ ಅವನಿಗೆ ತಿದ್ದೋಕ್ಕೂ ಟೈಮ್ ಕೊಡುತ್ತೆ. ತುಂಬ ಇದೆ. ಅದರಲ್ಲಿ ಒಂದು ಮಾತಿದೆ, ಅನೇಕ ಸಲ ತಿರ್ತದೆ. ಆದ್ದರಿಂದಲೇ ಅದಕ್ಕೆ ಕೊಡುವಂಥ ಕಟ್ಟ ಕಡೆಯ ಶಿಕ್ಷೆ ಘೋರವಾಗಿಯೂ ನಿಮಗೆ ಭಾರಿ ಘೋರವಾಗಿರ್ತದೆ. ಮತ್ತೆ ಮತ್ತೆ ಆಗ್ತದೆ. ಅದಕ್ಕೋಸ್ಕರವೇ ದೈವ ಹೇಳುವಂಥದ್ದು, ತೆರಿಯಂದಿನ ತಪ್ಪು ಮಂತಂದಾಂಡಯ ನೀನನ್ನು ಕ್ಷಮೆ ಮನ್ಪೆ. ಗೊತ್ತಿದ್ದು ನೀನು ತಪ್ಪು ಮಾಡಿದರೆ ನಾನು ಕ್ಷಮೆ ಇರಲಿ. ವಿವಾರದೆ ತೋನು ಕೈತ ಎಣ್ಣೆ ಕಣ್ಣಿಗೆ ಮುಟ್ಟು ತಾರಿ ಅಂದರೆ ಆ ಥರ. ನಿನ್ನ ಕೈಯಲ್ಲಿ ಎಣ್ಣೆ ಇದೆ, ಜಾಗ್ರತೆ ಮಾಡು. ಇಲ್ಲ ಅದು ಕಣ್ಣಿಗೆ ಮುಟ್ಟಬಹುದು ಅಂದರೆ ಅಷ್ಟು ಜಾಗ್ರತೆ ಇದೆ. ಇಲ್ಲಿ ದೈವ ಇದೆ, ಇಲ್ಲಿ ನಿನ್ನ ವಿಷ ಇದೆ, ಇದು ಕಣ್ಣಿಗೆ ತಾಗಬಹುದು. ಅಂದರೆ ನಿನ್ನಲ್ಲಿ ಧರ್ಮವು ಅಧರ್ಮವು ಎರಡೂ ಇದೆ. ಈಗ ಜಾಗ್ರತೆ ಮಾಡ್ಕೋ, ಸರಿಯಾಗಿ ದಾರಿಯಲ್ಲಿ ಹೋಗು. ಹೆಚ್ಚು ಕಮ್ಮಿ ಆದರೆ ನಾನೇ ನಿನ್ನನ್ನು ಸಾಕಿದ ಮಾವನು ನಾನೇ, ನಿನಗೆ ಜನ್ಮ ಕೊಟ್ಟ ತಂದೆ ತಾಯಿಯು ನಾನೇ ನಿನ್ನನ್ನು ಸಾಕ್ತೇನೆ ಅಂತೇಳಿ ದೈವ ವಿಚಾರ ತಿಳಿತಾರೆ. ಅದನ್ನು ಮೀರಿ ನಡೆದಾಗ, ನೀನು ಇದನ್ನು ಮೀರಿ ತಿದ್ದಿಕೋ ಅಂತ ಹೇಳ್ತಾ ಇದೆ. ಅದನ್ನು ಮೀರಿ ನಡೆದಾಗ ಖಂಡಿತವಾಗಿಯೂ ಸಮಸ್ಯೆಗಳು ಎದುರಾಗ್ತದೆ. ಯಾವ ರೀತಿಯಲ್ಲಿ ಸಿನಿಮಾದಲ್ಲಾಗಲಿ, ಕೊಡಿಯಡಿಯಲ್ಲಿ ಆಗಲಿ, ಮಾರ್ಗದರ್ಶನದ ರೂಪದಲ್ಲಾಗಲಿ ದೈವಾರಾಧನೆಯನ್ನು ದುರುಪಯೋಗ ಮಾಡಿದ ಯಾವ ರಾಜ ಮಹಾರಾಜರಿರ್ಬೋದು, ಯಾವ ಭೂಮಾಲೀಕನಿರ್ಬೋದು, ಯಾವನೊಬ್ಬ ಕಾರ್ಮಿಕನಿರ್ಬೋದು, ದೈವ ಸಂಬಂಧಿ ಗಡಿಕಾರ ಇರ್ಬೋದು, ಗುರುಗಳು ಯಾರನ್ನು ಎಲ್ಲಿಯೂ ಬಿಟ್ಟಿಲ್ಲ. ತುಳುನಾಡಿನ ಇತಿಹಾಸದಲ್ಲಿಯೇ ದೈವಗಳ ಹೆಸರಿನಲ್ಲಿ ಮೋಸ ಮಾಡಿದವರನ್ನು ಈ ತುಳುನಾಡ ದೈವಗಳು ಬಿಟ್ಟ ಇತಿಹಾಸ ಇಲ್ಲ. ಆದರೆ ಕೊಡುವಂಥ ಶಿಕ್ಷೆ ಕಟ್ಟ ಕಡೆಗೆ ಆಗ್ತದೆ. ಯಾಕಂತ ಹೇಳಿದರೆ, ಕೋಪೆದ ಬಂಗಾರ ಕೋಪಿಡಿದು ಇದು ರಾತಿ ಪಾರ್ದು ರಾತಿದ ಪೊರ್ಲು ಕಡ್ದು ತುಪ್ಪೆ ಕಡ್ದು ಅಂದರೆ ಅದು ನನ್ನದೇ ಸಂಸಾರ, ನನ್ನದೇ ಬದುಕು ಅಂತ ಹೇಳ್ತಾ ಇದೆ. ಆದ್ದರಿಂದ ಇದನ್ನು ದೈವ ಕಾಯ್ತದೆ. ದೈವಕ್ಕೆ ಕಟ್ಟ ಕಡೆಗೂ ದೈವ ಒಂದು ಕ್ರೂರಿ ಆಗುವುದಿಲ್ಲ. ದೈವ ಒಂದು ಕರುಣೆ ತೋರುತ್ತದೆ. ಕಟ್ಟ ಕಡೆಯವರೆಗೂ ದೈವ ಕರುಣೆ ತೋರುತ್ತದೆ. ನನ್ನ ಸಂಸಾರ ನನ್ನ ಕೊಪ್ಪರಿಗೆ ನೀರು ಕುಡಿಯುವ ಮಗು, ಅದಕ್ಕೆ ಅನ್ಯಾಯ ಆಗಬಾರ್ದು, ನೀನು ತಿದ್ದಿಕೋ ಮಗು ಅಂತ ನಿನಗೆ ದೈವ ಕೂಗಿ ದೈವ ಹೇಳ್ತದೆ. ನೆನಪಿಡಿ, ಕೂಗಿ ಹೇಳ್ತದೆ. ಆದ್ದರಿಂದ ಅದನ್ನು ಮೀರಿ ನಡೆದಾಗ ಪರಿಸ್ಥಿತಿ ಯಾವ ರೀತಿ ಇರ್ತದೆ. ಒಂದು ವೇಳೆ ತನ್ನ ಬತ್ತಳಿಕೆಯಿಂದ ಬಾಣವನ್ನು ತೆಗೆದ ನಂತರ ಮತ್ತೆ ನಿಮ್ಮನ್ನು ಒಂದೊಂದು ಜನ್ಮ ಅಲ್ಲ, 100 ಜನ್ಮ ತಲೆಮಾರಿಗೂ ನೀವು ಈ ದೈವ ಕೋಪದ ದೃಷ್ಟಿ ಬಿದ್ದೇ ಬೀಳ್ತದೆ. ಯಾವ ಕಾರಣಕ್ಕೂ ಮತ್ತೊಮ್ಮೆ ನಿಮ್ಮ ತಲೆಮಾರು ನಿಲ್ಲುವಂಥ ಪರಿಸ್ಥಿತಿ ಇಲ್ಲ. ಇದು ದೈವಾರಾಧನೆ. ಅಂದರೆ ನೀನು ಈಗ ದೈವದ ವಿಚಾರದಲ್ಲಿ ಎಷ್ಟೇ ಅವಮಾನ ಮಾಡಿ, ಅಪಚಾರ ಮಾಡಿ, ದುಡ್ಡು ಮಾಡಿದ್ರೂ ಕಡೆಯ ಕ್ಷಣದಲ್ಲಿ ನಿಂಗೆ ಅದನ್ನು ಅನುಭವಿಸೋಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅವನಿಗೆ ಪಶ್ಚಾತ್ತಾಪ ಆಗಬೇಕಾದ್ರೂ ಒಂದು ಪಶ್ಚಾತ್ತಾಪ ಆದ್ರೆ ಆಗಬೇಕಲ್ಲ. ನನ್ನಿಂದ ತಪ್ಪುಗಳಾಯಿತು, ಈ ರೀತಿಯಾಗಿ ಬಂತು, ನಾನು ನಿರೀಕ್ಷೆ ಮಾಡಲಿಲ್ಲ. ನೋಡಿ, ದೈವಕ್ಕೊಂದು ಕಲೆ ಇದೆ ನೋಡಿ. ಇರ್ಲಿ, ನಮ್ಮ ಹುಡುಗ ತಪ್ಪು ಕಾಣಿಕೆ ಅಥವಾ ತಪ್ಪು ಹಾಕುವಂಥದ್ದು ಗೊತ್ತಿಲ್ಲದೆ ಮಾಡಿದ್ದಕ್ಕೆ, ನೋಡಿ ಗೊತ್ತಿದ್ದು ಮಾಡೋದಕ್ಕೆ ಮಾಡಿದ ಶಿಕ್ಷೆ ಸಿಗ್ತದೆ. ತಾಳ್ಮೆ ನಮ್ಮಲ್ಲಿ ಇರಬೇಕು. ನಮಗೆ ನೋಡಿ, ಎಲ್ಲಿ ಆಗಲಿ ಶಿಕ್ಷೆಗಳು ಇದ್ದೇ ಇರ್ತದೆ. ಸರಿ ಮತ್ತೆ ತಪ್ಪುಗಳು ಇರ್ತೇ ಇದೆ. ನೋಡಿ ಇಲ್ಲಿ ನೋಡಿ, ಇವರು ಎಲ್ಲಿಯ ತನಕ ಅಂತ ಹೇಳಿದೆ, ದೈವಾರಾಧನೆಯನ್ನು ಸಿನಿಮಾದಲ್ಲಿ ಉಪಯೋಗಿಸಿದ ರೀತಿಯಲ್ಲಿ ಇವರ ಪ್ರಾರ್ಥನೆಯ ಭಾಗವು ಇದೇ ರೀತಿ ಮೋಸದಿಂದ ಕೂಡಿದಂತ ನಾನು ಹೇಳಬಲ್ಲೆ. ನಾನು ಅವರಿಗೆ ನೇರ ಪ್ರಶ್ನೆ ಹಾಕಬಲ್ಲೆ.
ಇವರು ಎಲ್ಲ ಹೋಗಿ ಅಲ್ಲಲ್ಲಿ ಹೋಗಿ ಪ್ರಚಾರದ ದೃಷ್ಟಿಯಲ್ಲಿಯೋ ನಮ್ಗೆ ಗೊತ್ತಿಲ್ಲ, ಎಲ್ಲೆಲ್ಲಿ ಮೆಯ್ಯಾರಿಗೆ ಮನೆ ಸಂಬಂಧಿ ದೈವಗಳಿದೆ ಅಲ್ಲಿ ಹೋಗಿ ಕೋಲ ನೇಮಗಳನ್ನು ಕೊಡುವುದು, ಪ್ರಾರ್ಥಿಸುವುದು, ಒಂದಷ್ಟು ಹಣ. ಇದರಲ್ಲಿ ಏನು ಇದು ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಮೊನ್ನೆ ಒಂದು ಕಡೆ ಕೊಟ್ಟರು, ನಾನು ಅವರಿಗೆ ನಮಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಾಯ್ತು ಇಂಥ ಕಡೆ ಒಂದು ಕೊಡ್ತಾ ಇದ್ದಾರೆ. ಇವರಿಗೆ ರಿಷಬ್ ಶೆಟ್ಟಿ ಅವರಿಗೆ ಗೊತ್ತಿರಬೇಕು, ನಿಮ್ಮ ಮನೆಯ ದೈವಕ್ಕೆ ನಾನು ಒಂದು ಕೋಲವನ್ನು ಕೊಡುವಾಗ ಆ ಗ್ರಾಮದ ಪರಿಸರದ ಗ್ರಾಮ ದೈವ ಹಾಲು ಕುಡಿದಿದ, ಬಾರನೆ ಸ್ವೀಕಾರ ಮಾಡಿದ, ಧರ್ಮ ನಡೆದಿದ, ಅದಕ್ಕೆ ನೇಮ ಆಗಿದೆ. ಗ್ರಾಮ ದೈವಕ್ಕೆ ಸೇವೆ ಕೊಡದೆ, ಗ್ರಾಮ ದೈವಕ್ಕೆ ಪುದ್ದಾರು ಮಿಚ್ಚಾಗದೆ, ಗ್ರಾಮ ದೈವ ಹಾಲು ಕುಡಿಯದೆ ನಿಮ್ಮ ಕುಟುಂಬದ ದೈವಕ್ಕೆ ಕುಡಿಸಿ ಮಾಡುವಂಥ ನಿಯಮ ಇಲ್ಲ. ಆದರೆ ಮುನ್ನೊಂದು ಕಡೆಯಲ್ಲಿ ಗ್ರಾಮ ದೈವಕ್ಕೆ ಆಗದೆ ಅಲ್ಲಿ ಹೋಗಿ ಅರಿಕೆ ಕೊಡ್ತಾ ಇದೆ, ಸಿಕ್ಕ ಮನೆಗೆ ಹೋಗಿ. ಇದು ಹಾಗಾದರೆ ಆರಾಧನಾ ಮೋಸವ ಇವ್ರದ್ದು? ನಾನು ಹೇಳುವಂಥದ್ದು ಎಲ್ಲಿದೆ ಅನುಭವ? ಹೇಳುವಂಥದ್ದು ಎಲ್ಲಿದೆ ಅನುಭವ? ಯಾಕೆ ನಿಮಗೆ ದೈವಾರಾಧನೆ ಅಷ್ಟೊಂದು ಆ ರೀತಿಯಾಗಿ ತಗೊಂಡ್ರಿ ಯಾಕೆ ಅಂತ ಕೇಳುವಂಥದ್ದು. ಆ ರೀತಿ ತಗೊಳ್ಬಾರ್ದಲ್ಲ. ಬ್ರಹ್ಮರಕ್ಕಸನ ಒಂದು ಚಿತ್ರ ಕಾಣ್ತದೆ. ಆ ಬ್ರಹ್ಮರಕ್ಕಸನ ಚಿತ್ರ ನೋಡುವಾಗ ಇಲ್ಲಿ ಗೊತ್ತಿಲ್ಲ, ನಮಗೆಲ್ಲ ಬ್ರಹ್ಮರಕ್ಕಸ ಎಂಬ ನಂಬಿಕೆ ಒಂದಿಲ್ಲ. ಯಾಕಂತ ಹೇಳಿದ್ರೆ ಅದೆಲ್ಲ ಒಂದು ಜ್ಯೋತಿಷರಿಂದ ಹುಟ್ಟಿದ್ದೊಂದು ಬ್ರಹ್ಮರಕ್ಕಸ ಅಂತ ಒಂದು ರೀತಿ ಆರಂಭ ಆಗಿದೆ. ಅದಕ್ಕೆ ಜನರನ್ನೇ ಈಗ ಎಲ್ಲಿಯ ತನಕ ಅಂದರೆ ಪರಿಹಾರ ರೂಪವಾಗಿ ಅದಕ್ಕೆ ಹಾಲು ಪಾಯಸ ಕೊಡುವ ನಿಯಮ ಇದೆ. ಇದರಲ್ಲಿ ಈಗ ಒಂದು ಬ್ರಹ್ಮರಕ್ಕಸನವನ್ನು ತೋರಿಸಿ, ಇದರಲ್ಲಿ ಇವಾಗ ಮಾಟ ಮಂತ್ರಗಳನ್ನು ತೋರಿಸಿ, ಇದರಲ್ಲಿ ಈಗ ದೈವ ಬಂಧಗಳನ್ನು ತೋರಿಸಿ, ಇಲ್ಲಿ ಮೊದಲೇ ಇಲ್ಲಿರುವಂಥ ದರ್ಶನ ಪಾತ್ರಿಗಳು ಕೆಲವು ಮಂತ್ರವಾದಿಗಳೆಲ್ಲ ಜನರನ್ನು ಬೇರೆ ಬೇರೆ ಚಿತ್ರರೂಪಗಳನ್ನು ತೋರಿಸಿ ನಿನಗೆ ಮಾಟ ಮಂತ್ರ ಆಗದೆ ಜನರನ್ನು ಲೂಟಿ ಮಾಡ್ತಾ ಇದ್ದಾರೆ. ಈ ಚಿತ್ರದಿಂದ ನೋಡುವಾಗ ಇನ್ನು ಬಹುಶಃ ಇದರಲ್ಲಿ ಕಾಣುವಂಥ ಈಗ ಇರುವ ಬ್ರಹ್ಮರಕ್ಕಸನಿಗೆ ಹಾಲು ಪಾಯಸ ಆಗ್ತಿತ್ತು. ಈಗ ಮುಂದೆ ಬಹುಶಃ ಇದಕ್ಕೆ ಕುರಿ ಬಲಿಯೋ ಕೋಲಿ ಬಲಿಯೋ ಕೇಳುವಂಥ ಪರಿಸ್ಥಿತಿಯಲ್ಲಿ ಈ ಒಂದು ಬ್ರಹ್ಮರಕ್ಕಸ ಇದೆ. ಬ್ರಹ್ಮರಕ್ಕಸನನ್ನು ನೋಡಿದ್ಯಾರು? ಬ್ರಹ್ಮರಕ್ಕಸನನ್ನು ಯಾಕೆ ಆ ರೀತಿ ಚಿತ್ರಣ ಮಾಡಿದ್ದಾರೆ? ಬ್ರಹ್ಮರಕ್ಕಸನ ವಿಕೃತ ನೋಡುವಾಗ ಹಾಲು ಪಾಯಸ ತಿನ್ನುವಂಥ ಒಂದು ಬ್ರಹ್ಮರಕ್ಕಸ ಮುಂದಿನ ದಿನಗಳಲ್ಲಿ ಬಹುಶಃ ಇದಕ್ಕೆ ಕುರಿ ಕೋಳಿ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆದೀತ. ಇದು ಚಿತ್ರದಿಂದ ಕಾಣುವಂಥದ್ದು. ಇನ್ನೊಂದು ಅರ್ಥವಾಗ್ತದೆ, ಬಹುಶಃ ಇಲ್ಲಿ ಜನರನ್ನು ಮೋಸ ಮಾಡುವ ದರ್ಶನ ಪಾತ್ರಿಗಳಷ್ಟೇ ಅನೇಕ ಜನರನ್ನು ಈ ಬ್ರಹ್ಮಕಲಶ ಬೇರೆ ಬೇರೆ ಚೀಟಿ ಕೊಟ್ಟು, ಇಲ್ಲ ಸಲ್ಲದ ಬಿಲ್ಲು ಕೊಟ್ಟು, ಲಕ್ಷ ಲೂಟಿ ಎಷ್ಟೋ ದೇವಸ್ಥಾನಗಳನ್ನು ಸಾಲದ ಕೂಪಕ್ಕೆ ತಳ್ಳಿ ದೇವಸ್ಥಾನಗಳನ್ನು ವ್ಯಾಪಾರಕ್ಕೆ ಕೇಂದ್ರವನ್ನಾಗಿ ಮಾಡಿದಂಥ ಅನೇಕ ಕೆಲವು ಕರ್ಮಾಂಗ ದ್ವೇಷಿ ವೈದಿಕರೆಲ್ಲರೂ ಬಹುಶಃ ಈ ರೂಪವನ್ನು ತಳಿತಾರ, ಈ ಬ್ರಹ್ಮರಕ್ಕಸನ ರೂಪವನ್ನು ತಳಿತಾರ, ಇದನ್ನು ನೋಡಬೇಕಾದ ಅಲ್ಲ. ಅದರಲ್ಲಿ ಫಸ್ಟಿಗೆ ಬರ್ತದೆ, ರಿಷಬ್ ಶೆಟ್ಟಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಬ್ರಹ್ಮರಕ್ಕಸ ಅನ್ನುವಂಥದ್ದು ಇದೆ ಅಂತೇಳಿ ಅಲ್ಲಿಯ ಜನರು ಹೇಳುವಾಗ ಹೇಳ್ತಾರೆ ಬ್ರಹ್ಮರಕ್ಕಸ ಅನ್ನುವಂಥ ಕಥೆಯೇ ಸುಳ್ಳು ಅಂತೇಳಿ ಹೇಳ್ತಾರೆ ಅವರು. ಬ್ರಹ್ಮರಕ್ಕಸನಿಗೆ ನಾವು ಸಹ ಹೇಳುವಂಥದ್ದು ಎಂತ ಅದು ಯಾರ್ದು? ಅದೇ ಈಗ ಈ ಚಿತ್ರ ನೋಡಿ ಇನ್ನು ನೀವು ಸುಳ್ಳು ಅಂತ ಅವನು ಹೇಳಿದರೆ, ಈ ಚಿತ್ರ ನೋಡಿ ಇವತ್ತು ಈಗಾಗಲೇ ಈಗ ಬಲಿಮೆಯ ಚೀಟಲ್ಲಿ ಬಂದಿರಬಹುದು, ನಿನ್ನ ಬ್ರಹ್ಮರಕ್ಕಸನಿಗೆ 4 ಕೋಡಿನ ಬ್ರಹ್ಮಕಲಶ, ಅದಕ್ಕೆ ಆ ರೀತಿ ಅದು ಎಲ್ಲ ಚಿತ್ರಗಳನ್ನ ನೀನು ಎದುರಿಸ್ತಾರೆ. ಅಲ್ಲ, ಸಾಮಾನ್ಯ ಒಬ್ಬ ದರ್ಶನ ಪಾತ್ರಿ ಹತ್ರ ಹೋದಾಗಲೇ ಅಲ್ಲ, ಸಾಮಾನ್ಯ ಒಬ್ಬ ಪುರೋಹಿತನಲ್ಲಿ ಹೋದಾಗ, ಸಾಮಾನ್ಯ ಒಬ್ಬ ಇವರ ದರ್ಶನವ್ರ ಹತ್ರ ಹೋದಾಗ ಅವರು ಈಗಾಗಲೇ ಹೇಳಿದ್ದಾರೆ ನಿನಗೆ ಬ್ರಹ್ಮರಕ್ಕಸ ಇದೆ, ಆ ಮರದಲ್ಲಿ ಬ್ರಹ್ಮರಕ್ಕಸ ಇದೆ. ರಿಷಬ್ ಶೆಟ್ಟಿಗೆ ಗೊತ್ತಾಗಿದೆ ಬ್ರಹ್ಮರಕ್ಕಸ ಇಲ್ಲ ಅಂತ. ಆದರೆ ಮಂತ್ರವಾದಿಗಳು ಮತ್ತು ಈ ದರ್ಶನ ಪಾತ್ರಿಗಳು ಹೇಳ್ತಾರೆ ಬ್ರಹ್ಮರಕ್ಕಸ ಇದೆ, ನಿನ್ನ ಮನೆಗೆ ಪ್ರೇತ ಬಂದಾಗಿದೆ, ನಿನ್ನ ಮನೆಗೆ ಯಾರ ಮಾಟ ಮಾಡಿ ಆಗಿದೆ, ನಿನ್ನ ಮನೆಯೊಳಗೆ ಆಮೆ ಬಂದಿದೆ, ನಿನ್ನ ಮನೆಯೊಳಗಡೆ ಏಡಿ ಬಂದಿದೆ, ನಿನ್ನ ಮನೆಗೊಳಗೆ ಬೇರೆ ಬೇರೆ ರೀತಿಯ ವಿಚಾರಗಳು ಬಂದಿದೆ, ನಿನಗೆ ಮಾಟ ಮಂತ್ರ ಆಗಿದೆ, ಇದು ಎಲ್ಲವನ್ನು ಆಗಿದೆ. ಬಹುಶಃ ಈ ಸಿನಿಮಾ ನೋಡಿ ಇದರಲ್ಲಿ ಗುಮ್ಮೆ ಅಂದರೆ ಗೂಬೆ, ಆ ಗೂಬೆ ಇದೆಲ್ಲ ಮಾಡಿಕೊಂಡು ಒಟ್ಟು ಜನರನ್ನು ಮೋಸ ಮಾಡುವುದು ಎಲ್ಲ ನಾನು ಹೇಳಿದಲ್ವಾ, ಎಲ್ಲವನ್ನ ಮಿಕ್ಸ್ ಮಾಡಿ ಇಟ್ಟಂತ ಫ್ಯಾಂಟಸಿ ವರ್ಲ್ಡ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ, ಸಿನಿಮಾದ ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ಧಾರ್ಮಿಕತೆ, ಭಾವನೆ, ಆದರ್ಶ, ಸಂದೇಶ ಇದ್ಯಾವುದು ಅದರಲ್ಲಿ ಸಿಗ್ಲಿಕ್ಕಿಲ್ಲ. ನೀವೊಂದು ರೀತಿಯಲ್ಲಿ ಜನರಿಗೆ ಒಂದು ರೀತಿಯಲ್ಲಿ ಒಂದು ತಾತ್ಕಾಲಿಕವಾದಂಥ ಒಂದು ನೆಮ್ಮದಿ. ಬಹುಶಃ ಮುಂದಿನ ಸಿನಿಮಾಗಳಿಗೆಲ್ಲ ಇನ್ನು ಸ್ವಲ್ಪ ಹೊಡೆತ ಬೀಳ್ಬೋದು, ರಿಷಬ್ ಬೀಳ್ಬೋದು. ಯಾಕಂದರೆ ಇಲ್ಲಿ 2 ಎದ್ದು ಕಾಣುತ್ತದೆ. ಒಂದು, ಅವರಿಗೆ ಎಲ್ಲಿಯೂ ಸ್ಥಳೀಯವಾದಂಥ ಅನುಭವದ ಜನಗಳು ಮತ್ತು ನಿರ್ದೇಶನ ವಿಭಾಗದಲ್ಲಿ, ಸಾಹಿತ್ಯ ವಿಭಾಗದಲ್ಲಿ ಅನುಭವದವರ ಕೊರತೆ ಅಲ್ಲಿ ಎದ್ದು ಕಾಣುತ್ತದೆ. ಯಾಕಂದರೆ ಕೆಲವು ಕಡೆ ಕಿನ್ನಿ ಪೆರಡೆ ಅಂತ ಒಂದು ಡೈಲಾಗ್ ಬರ್ತದೆ. ಕಿನ್ನಿ ಪೆರಡೆ ಎಂಬುದು ತುಳುನಾಡಿನಲ್ಲೂ ಇಲ್ಲ, ಕನ್ನಡದ ಭಾಷೆಯಲ್ಲೂ ಇಲ್ಲ. ಒಟ್ಟಿನಲ್ಲಿ ನಮಗೆ ಅದರ ವಿಶ್ಲೇಷಣೆ ಬೇಡ. ದೈವಾರಾಧನೆಗೆ ಇಡೀ ಚಿತ್ರದ ಈ ರೀತಿಯಾದ ಚಿತ್ರಗಳನ್ನು ತರಬೇಡಿ. ದೈವಾರಾಧನೆಗೆ
ನಮಗೆ ಖಂಡಿತವಾಗಿಯೂ ಜನರು ತಪ್ಪು ಸಂದೇಶಗಳು ಸಿಗ್ತದೆ ಇದರಿಂದ ಅಂತ ಹೇಳುವಂಥದ್ದು. ಅಲ್ಲ, ಮತ್ತೆ ಅದರಲ್ಲಿ ಕಡೆಯದಾಗಿ ದೈವಗಳನ್ನೇ ಕಟ್ಟಿ ಹಾಕುವಂಥದ್ದು ಬರ್ತದೆ ಮಂತ್ರದಿಂದ. ಸೊ ಈ ರೀತಿ ದೈವಗಳನ್ನು ಮಂತ್ರದಿಂದ ಕಟ್ಟಿ ಹಾಕೋಕ್ಕಾಗುತ್ತಾ ಅಂತೇಳಿ ಅಲ್ಲ, ಇಷ್ಟು ಹೇಳಿ ನಮಗೆ ಒಂದು 3 ಕಾಂತಾರ ಬಂದು ಎಷ್ಟು ವರ್ಷ ಆಯಿತು, ಮಾತಾಡ್ತಾ ಇಷ್ಟು ಜನತ ವಿರೋಧವಾಗಿ ನಮಗೆ ಒಬ್ಬ ರಿಷಬ್ ಶೆಟ್ಟಿಯನ್ನು ಕಟ್ಟಿ ಆಗಲಿಕ್ಕೆ ಆಗಲಿಲ್ಲ. ನಿಮಗೆ ದೈವವನ್ನು ಕಟ್ಟಿ ಆಗಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲಲ್ಲ, ಈ ಜಗತ್ತಿನ ಒಂದು ಆರಾಧನಾ ಶಕ್ತಿ ಮೂಲ ದೈವವನ್ನು ಬಂಧನ ಮಾಡೋದು, ದೈವಗಳಿಗೆ ಬಂಧನ ಇದೆ ಶಕ್ತಿ ನಿಲ್ಲಿಸುವುದು, ಮತ್ತು ದೈವಗಳಿಗೆ ಶಕ್ತಿ ತುಂಬಿಸುವುದು, ದೈವಗಳಿಗೆ ಕಲಸ ಕೊಡೋದು, ದೈವಗಳಿಗೆ ಕಲೆ ತುಂಬಿಸುವುದು, ಇದು ಎಲ್ಲವೂ ನಿಮಗೆ ಅದೇ ನೋಡಿದ್ದು. ರಿಷಬ್ ಶೆಟ್ಟಿ ಅಧ್ಯಯನಶೀಲರಾಗಿ ಇದನ್ನು ಮಾಡಿದ್ದಲ್ಲ, ಯೂಟ್ಯೂಬ್ ನೋಡಿ ಈ ಚಿತ್ರವನ್ನು ಮಾಡಿದ್ದು. ಈ ಚಿತ್ರದಲ್ಲಿ ಅನೇಕ ಕಡೆಗಳಲ್ಲಿ ಬರ್ತದೆ. ಕೆಲವು ವೈದಿಕರಲ್ಲಿ ಕೇಳಿ, ನಿಮಗೆ ಇದಕ್ಕೆ ಶಕ್ತಿ ತುಂಬಿಸ್ತೇವೆ ದೈವಗಳಿಗೆ, ಇದರ ಕಲೆ ಏನಾಗಿದೆ, ಇದರಲ್ಲಿ ಶಕ್ತಿ ಕಡಿಮೆ ಆಗಿದೆ, ಇದೆಲ್ಲವನ್ನು ಏನದು ಗ್ಯಾಸ್ ಲೈಟ್ ಗಾಳಿ ಹಾಕುದಾ, ಶಕ್ತಿ ತುಂಬಿಸೊಂದೆ ಗಾಳಿ ಹಾಕುದಾ? ಇದು ಎಲ್ಲವೂ ನಿಮಗೆ ಕೆಲವು ತಪ್ಪು ಜ್ಯೋತಿಷರು ಮತ್ತು ಕೆಲವು ವೈದಿಕರು ಮಂತ್ರವಾದಿಗಳು ದರ್ಶನ ಪಾತ್ರಿಗಳ ಕಾಪಿಯನ್ನು ಮಾತ್ರ ಅವರು ಎಕ್ಕಿದ್ದಲ್ಲದೆ ಒಂದು ನಿಜವಾದ ದೈವ ಚಿಂತಕರಿಂದ ಒಂದು ವಿಚಾರವನ್ನು ಅಧ್ಯಯನ ಮಾಡಲಿಲ್ಲ. ಆಗಿರುವಾಗ ಎಲ್ಲಿಯೂ ದೈವಗಳನ್ನು ಬಂಧನ ಮಾಡುವುದಾಗಲಿ, ನಮ್ಮ ಪ್ರೇತಗಳು ಎಲ್ಲೆಲ್ಲಿ ಇರುವಂಥದ್ದಾಗಲಿ, ಬ್ರಹ್ಮರಕ್ಕಸಾಗಲಿ, ಇದು ಎಲ್ಲವೂ ಇಲ್ಲ. ಇಲ್ಲಿ ಏನಿದ್ರೂ ದೈವಗಳೇ ಒಂದು ನಿರ್ದಿಷ್ಟವಾದ ಇಲ್ಲಿ ಎಲ್ಲ ನಿರ್ಣಾಯಕ ಶಕ್ತಿಗಳು ದೈವಗಳೇ ಪ್ರಧಾನವಾಗಿ. ಎಲ್ಲಿ ದೈವಗಳಿಗೆ ಕಾರಣಿಕ ಕಡಿಮೆಯಾಗುತ್ತದೆ ಅಂತ ಹೇಳಿದರೆ, ಎಲ್ಲಿ ದೈವಗಳು ಕಾರಣಿಕ ಕಡಿಮೆ ಆಗುವುದು ಅಂತ ಹೇಳಿದರೆ, ಇದು ಮಾಟ ಮಂತ್ರದಿಂದಲ್ಲ. ಯಾವುದೇ ಒಬ್ಬ ದೈವ ಗುರಿ ಕುಟುಂಬದ್ದೋ ಗ್ರಾಮದ್ದೋ ದೈವದ ಗುತ್ತಿನ ಮನೆಯಲ್ಲಿರುವಂಥ ಒಬ್ಬ ಗುತ್ತಿನ ವ್ಯಕ್ತಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಆಹಾರಗಳನ್ನು ಆಗುವಂಥ 12 ಭೋಗಗಳನ್ನು ಸಂಕ್ರಮಣಾದಿ ಅದಕ್ಕೆ ಬೇಕಾಗುವಂಥ ಹಬ್ಬ ಹರಿದಿನಗಳನ್ನು ಅದರ ಸಂಪ್ರದಾಯಗಳನ್ನು ಪಾಲಿಸದೇ ಇದ್ದಾಗ, ಒಬ್ಬ ಮಾನವ ಆಹಾರವನ್ನು ಸೇವಿಸದೆ ಪೋಷಕಾಂಶ ಇರುವ ಆಹಾರ ಸಿಕ್ಕದೆ ಆಹಾರ ಸೇವನೆ ಇಲ್ಲದೆ ಹೋದಾಗ ರೋಗಗ್ರಸ್ತ ವ್ಯಕ್ತಿಯೊಬ್ಬ ಕ್ಷೀಣವಾಗುತ್ತಾ ಹೋದಾಗೆ ದೈವಗಳು ತನ್ನ ಆಹಾರ ಆ ವ್ಯಕ್ತಿ ಆ ಮನೆ ಅವನಿಗೆ ಬೇಕಾಗುವ ರೀತಿಯಲ್ಲಿ ಸಿಕ್ಕದಾಗ ಕಾರ್ಣಿಕಗಳು ಕಡಿಮೆ ಆಗ್ತದೆ ಎಂಬುದು ನಿಯಮ ಇದೆ. ಅನೇಕ ಕಡೆಗಳಲ್ಲಿ ಇವತ್ತಿಗೂ ದೈವಗಳ ಕಲೆಕಾರ್ಣಿಕ ಕಡಿಮೆ. ಆದ್ದರಿಂದ ಪಾಪಿಗಳು ವಿಜೃಂಭಿಸ್ತಾ ಇದ್ದಾರೆ. ಇವತ್ತು ಅನೇಕ ದರ್ಶನ ಪಾತ್ರಿಗಳು ಇಂಥ ಚಿತ್ರಗಳನ್ನು ಮಾಡುವವರಿಗೆ ಪ್ರಾರ್ಥಿಸಿದರೂ ಫಲ ಸಿಕ್ಕುವುದಿಲ್ಲ. ಯಾಕಂತ ಹೇಳಿದರೆ ಅದಕ್ಕೆ ಇರುವಂಥ ದೈವದ ಗುತ್ತಿನವನ ಮನೆಯವನ ಚಾಕಿರಿಯವರ ಇಂಥವರೇ ಅವರಿಗೆ ಸಹಾಯ ಮಾಡೋದು. ಇಲ್ಲಿರುವಂಥ ದೈವನರ್ತಕರೊಬ್ಬನ ಸಹಕಾರದಿಂದಲೇ ರಿಷಬ್ ಶೆಟ್ಟಿಯೊಬ್ಬರು ಸಿನಿಮಾ ಮಾಡಲಿಕ್ಕೆ ಕಾರಣ ಆದದ್ದು. ಆಗಿರುವಾಗ ದೈವಗಳು ಯಾವ ರೀತಿ ತಡ್ಕೊಳ್ಬಹುದು ಇದನ್ನು? ಇಲ್ಲಿರುವಂಥ ಅನೇಕ ಜನರು ಅವರಾಗಿಯೇ ಹೋಗಿ ಎಲ್ಲಿಯೂ ಸ್ವರ ಎತ್ತದ ಗುತ್ತಿನವರಿರುವಾಗ ಏನು ಮಾಡೋದು? ಇವತ್ತು ಅನೇಕ ಕಡೆ ಪ್ರಸ್ತುತ ಸಮಾಜದಲ್ಲಿ ಅಲ್ಲಿರುವಂಥ ನೀರಿನ ಕಾಡಿನ ತಂಪಿನ ಮಧ್ಯದಲ್ಲಿರುವಂಥ ದೈವಗಳು ಇವತ್ತು ಯಾವ ರೀತಿಯ ಬಂಧನದಲ್ಲಿದೆ? ಇದು ಬಂಧನ ಕಿಟಕಿಗಳು ಇಲ್ಲದೆ, ಸರಿಯಾದಂಥ ಪ್ರಾಕೃತಿಕ ಗಾಳಿ ಬೆಳಕುಗಳಿಲ್ಲದೆ, ಒಂದು ಕೇಪ್ಲವೂ ಇಲ್ಲದೆ, ಕೇಪ್ಲ ಹೂವಿನ ಬದಲು ಗೊಂಡೆ ಹೂವು ಹಾಕುವಂಥದ್ದು, ನಿಮಗೆ ಮಡಲಿನ ತಟ್ಟೆಯ ಬದಲು ಸಾಮಿಯಾನ ಹಾಕುವಂಥದ್ದು, ಮಣ್ಣಿನ ನೆಲದಲ್ಲಿ ಇಂಟರ್ಲಾಕ್ ಹಾಕುವಂಥದ್ದು, ಮಡಲಿನ ದೊಂಪಕ್ಕೆ ಕಬ್ಬಿಣದ ಶೀಟ್ ಹಾಕುವಂಥದ್ದು, ನಿಮಗೆ ಮಾನವ ಶ್ರಮ ಇಲ್ಲದ ಬ್ಯಾಂಡು ವಾದ್ಯಗಳು, ಪ್ಲಾಸ್ಟಿಕ್ ನಿಮಗೆ ಬೂರಿನ ಬಟ್ಟೆಯ ಬದಲು ಪ್ಲಾಸ್ಟಿಕ್ ಬಟ್ಟೆಗಳು, ನಿಮಗೆ ಪ್ರಾಕೃತಿಕವಾಗಿ ವಸ್ತುವನ್ನೇ ಕೊಡಬೇಕಂದಾಗ ಎಲ್ಲವೂ ವಿಷಪೂರಿತ ಕೆಮಿಕಲ್ ರಾಸಾಯನಿಕ ಮಿಶ್ರಿತ ವಸ್ತುಗಳನ್ನು ದೈವಕ್ಕೆ ಕೊಡುವಂಥದ್ದು, ಸರಿಯಾದ ಆರಾಧನಾ ನಿಯಮ ಭಕ್ತಿ ಇಲ್ಲ, ಆ ದೈವದ ಮೇಲೆ ನಂಬಿಕೆಗಳಿಲ್ಲ. ಆ ದೈವಗಳನ್ನು ಬಿಟ್ಟು ನನ್ನ ಕುಟುಂಬದ ನನ್ನ ಗುಡಜಂಡಿಯನ್ನು ಕುಟುಂಬವನ್ನು ದೈವದ ಮೇಲೆ ಕಾರ್ಣಿಕ ಗೊತ್ತಿದ್ದನ್ನು ನಂಬದೆ ಎಲ್ಲಿಯೋ ಹೋಗಿ ನೀವು ಪ್ರಾರ್ಥನೆ ಮಾಡೋದು, ಎಲ್ಲೋ ಮಂತ್ರವಾದಿ ಹತ್ರ ಹೋಗುವುದು, ಎಲ್ಲೋ ದೈವವನ್ನು ನಂಬುವುದು. ಈ ರೀತಿಯಾಗಿ ದೈವಗಳ ಮೇಲೆ ಅಪನಂಬಿಕೆಗಳು ಬಂದಾಗ ದೈವಗಳಿಗೆ ಕಾಲಕಾಲಕ್ಕೆ ಭೋಗಗಳು ಅದಕ್ಕೆ ಬೇಕಾಗುವಂಥ ಸಂಪ್ರದಾಯಗಳು ಮಾಡದೇ ಹೋದಾಗ ದೈವ ಒಂದು ಕ್ಷೀಣವಾಗುತ್ತದೆ. ಇದು ದೈವಾರಾಧನೆ. ಆದರೆ ದೈವಗಳನ್ನು ಮಾಟ ಮಂತ್ರದಿಂದ ಯಾರಿಂದಲೂ ಬಂಧಿಸಲು ಸಾಧ್ಯವಿಲ್ಲ ಅಂತ ಒಂದೇ ಒಂದು ಉದಾಹರಣೆ ಇದ್ದರೂ ನಾವು ಬರ್ತೇವೆ ನಾವು. ಇದು ದೈವಾರಾಧನೆ ನಿಯಮ ಹೇಳುವಂಥದ್ದಷ್ಟೇ.
ಸೊ ಕಡೆಯದಾಗಿ ಜನರಿಗೆ ಏನು ಹೇಳ್ತೀರಾ ಅಂತೇಳಿ, ಈ ಕಾಂತಾರವನ್ನೇ ನೋಡಿ ತುಳುನಾಡಿನ ದೈವಾರಾಧನೆಯೇ ಈ ರೀತಿ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ತಿಳ್ಕೊಂಡಿರ್ತಾರೆ. ಮತ್ತು ಈ ಗುಳಿಗನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನಾ ರೀತಿಯ ಗುಳಿಗಗಳು, ರಾವು ಗುಳಿಗ, ಚಾಮುಂಡಿ ಗುಳಿಗ, ಮತ್ತೊಂದು ಮಗದೊಂದು ಅಂತೇಳಿ ತಿಳ್ಕೊಂಡಿರ್ತಾರೆ. ಪಾಪ ಈ ಮುಗ್ಧ ಜನಗಳಿಗೆ ಏನು ಹೇಳ್ತೀರಾ ಅಂತೇಳಿದ್ರೆ, ಇನ್ನು ಬ್ಯಾಂಗ್ಳೂರಿಂದ ಒಂದಷ್ಟು ಜನ ಮಂಗಳೂರಿಗೂ ಬರೋಕ್ಕೆ ಸಾಕು, ಈ ರೀತಿಯ ಪೂಜೆ ಮತ್ತೊಂದು ಮಗದೊಂದು ಮಾಡಲಿಕ್ಕೂ ಸಾಕು, ಇದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿ ಒಂದಷ್ಟು ಜನ ದೈವಾರಾಧಕರು, ಕೆಲವರು ದೈವಾರಾಧಕರು ಮಾಡಲಿಕ್ಕೂ ಸಾಕು. ಸೊ ಇಂಥವರಿಗೆ ಏನು ಹೇಳ್ತೀರಾ ಅಂತ ಹೇಳಿದ್ರೆ, ದಯಮಾಡಿ ಕಾಂತಾರ ಸಿನಿಮಾವನ್ನು ನೋಡಿ ನೀವು ಪ್ರೇರೇಪಿತರಾಗಿ ಬರಬೇಡಿ. ನಿಮಗೇನಾದರೂ ದೈವವನ್ನು ನೋಡಬೇಕು ಅಂತ ಹೇಳಿದ್ರೆ ತುಳುನಾಡಿನಲ್ಲಿ ಏನೆಲ್ಲ ನಡೆಯುತ್ತೆ ಆ ಸ್ಟಾರ್ಟಿಂಗ್ ಇಂದ ಎಂಡು ನೋಡಿದಾಗ ದೈವಾರಾಧನೆ ಕಂಪ್ಲೀಟ್ ವಿಚಾರ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀರಾ. ಸೊ ಕಾಂತಾರದ ವೀಕ್ಷಕರಿಗೆ ದೈವಾರಾಧನೆ, ಕಾಂತಾರ ಸಿನಿಮಾವನ್ನು ನೋಡಿ ದೈವಾರಾಧನೆ ಇದೇ ರೀತಿ ಅಂತೇಳಿ ತಿಳ್ಕೊಂಡವರಿಗೆ ಏನು ಹೇಳ್ತೀರಾ ಅಂತ ನೋಡಿ. ನಮ್ಮ ತುಳುನಾಡಿನಲ್ಲಿರುವಂಥ ಎಲ್ಲರಿಗೆ ಹೇಳುವಂಥದ್ದು, ಕಾಂತಾರ ಸಿನಿಮಾವನ್ನು ನೋಡಿ ದೈವಾರಾಧನೆ ಮಾಡಬೇಡಿ. ನಿಮ್ಮ ಹಿರಿಯರಿಂದ ಯಾವ ರೀತಿ ಬಂದಿದೆ ಅದನ್ನು ನಂಬಿಕೊಂಡು ಬನ್ನಿ. ಇದರಲ್ಲಿ ಕಾಣುವಂಥ ಚಾಮುಂಡಿ ಗುಳಿಗನ್ನು ಅಕ್ಕ ತಂಗಿಯಾಗಿ ಮಾಡೋದು, ಪಂಜುರ್ಲಿ ಕಲ್ಲುಟ್ಟಿಯನ್ನು ಅಕ್ಕ ತಂಗಿಯಾಗಿ ಮಾಡುವಂಥ ಮಂತ್ರವಾದಿಗಳು, ಈ ಚಿತ್ರಗಳು, ಇದರಿಂದ ಎಲ್ಲ ಮೋಸ ಹೋಗಬೇಡಿ. ಚಾಮುಂಡಿ ಎಂಬುವುದು ಇಲ್ಲಿ ಇರುವಂಥ ಒಂದು ಚಾಮುಂಡಿಯಿಂದಲೇ ಇವತ್ತು ಕೋಟಿಗಟ್ಟಲೆ ಹಣ ಮಾಡಿ ಬೇರೆ ಬೇರೆ ರಾಜ ಪೊಸಾಕಿನಲ್ಲಿ ಮೆರೀತದನ್ನು ನಾವು ಕೊಟ್ಟಿದ್ದೇವೆ. ದಯವಿಟ್ಟು ತಿಳಿಸಿ, ಇಲ್ಲಿಯ ಇಲ್ಲಿರುವಂಥ ಮೂಲ ದೈವಾರಾಧನೆ ಆದರೆ ಚಾಮುಂಡಿ ಎನ್ನುವಂಥ ಶಕ್ತಿ ದೂರದ ಮೈಸೂರಿನಿಂದ ಅಲ್ಲ, ಅದು ಘಟ್ಟದ ಮೇಲಿಂದ ಇಲ್ಲಿ ಬಂದಂಥ ಬೇರೆ ಕಾರಣಗಳಿಂದ ಬಂದಂಥ ಒಂದು ಶಕ್ತಿ. ಅದರ ಆರಾಧನಾ ನಿಯಮಗಳು ಬೇರೆ. ಎಲ್ಲವನ್ನ ಯಾರು ಯಾವ ದೈವಗಳಂತ ನೋಡಿ ಆಗಿರುವಾಗ ಎಲ್ಲವೂ ನಿಮಗೆ ಕೆಲವು ಕಡೆ ಬೇರೆ ಬೇರೆ ರೀತಿಯಂಥ ತಪ್ಪು ಮಾರ್ಗದರ್ಶನದಿಂದ ದೇವಾರಾಧನೆ ಹಾಳಾಗ್ತಾ ಇದೆ. ಈ ತಲೆಮಾರಿನಲ್ಲಿ ದೇವಾರಾಧನೆ ಹಾಳೇ ಆಗಿದೆ. ಮುಂದಿನ ಮಕ್ಕಳಿಗಾದರೂ ದೇವಾರಾಧನೆ ಉಳಿಸುವ ನಿಟ್ಟಿನಲ್ಲಿ ನಿಮಗೆ ಮಾರ್ಗದರ್ಶಕವಾಗಿ ಕಾಂತಾರ ಕಾಣಬಾರದು, ದರ್ಶನ ಪಾತ್ರಿಗಳು ಕಾಣಬಾರದು, ಜ್ಯೋತಿಷರು ಕಾಣಬಾರದು. ಏನಿದ್ರೂ ಇದರಲ್ಲಿ ಕಂಡಂಥ ವಿಕೃತವನ್ನು ದೇವಾರಾಧನೆ ಅಂತ ತಿಳ್ಕೊಳ್ಬೇಡಿ, ಮನೋರಂಜನೆ ಅಂತ ನೋಡಿ ಹೊರಗೆ ಬನ್ನಿ ಅಷ್ಟೇ ಹೇಳುವಂಥದ್ದು. ಇನ್ನು ನೀವು ನಮ್ಮ ತುಳುನಾಡು ಬಿಟ್ಟು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲರಿಗೂ ಹೇಳುವಂಥದ್ದು, ನೋಡಿ ನಿಮ್ಮನ್ನೇ ಮಂಗ ಮಾಡಲಿಕ್ಕೆ ಅಂಥೇಳಿ ತುಳುನಾಡಿನ ಕಾಂತಾರ ಬರುವ ಮುಂಚೆ ಒಂದು ಕಮರ್ಷಿಯಲ್ ದರ್ಶನ ಪಾತ್ರಿಗಳು, ಮಂತ್ರವಾದಿಗಳು, ಕೆಲವೊಂದು ವೈದಿಕರು ತಯಾರಾಗಿದ್ದಾರೆ. ಇವತ್ತು ಕಾಂತಾರದಲ್ಲಿ ಬರುವಂಥ ಒಂದು ಚಿತ್ರ ಇದು ಒಬ್ಬ ನಿರ್ದೇಶಕನಾಗಿ ರಿಷಬ್ ಶೆಟ್ಟಿ ಕಲ್ಪಿಸಿದ ಪಾತ್ರ ಅಲ್ಲ. ಇದರ ಮುಂಚೆಯೇ ಕಣ್ಣುಗಳನ್ನು ಮೇಲೆ ಮಾಡೋದು, ಕೆಂಪು ರಕ್ತವರ್ಣದ ಬಟ್ಟೆಗಳನ್ನು ಹಾಕುವುದು, ಬಾಯಲ್ಲಿ ಲಿಂಬೆ ಇಡುವುದು, ಕೈಯಲ್ಲಿ ಸೂಟ ಇಡುವುದು, ಒಬ್ಬೊಬ್ಬರನಿಗೆ 5 ಸಲ ಮೂರ್ಛೆ ತಪ್ಪುವಾಗ ಕೈ ಹಿಡಿಯುವುದು, ಮಂತ್ರವಾದ ನನ್ನಗಲೇ ಮಂತ್ರಜಾವದ ಬರ್ತದೆ, ರಾಜ್ಯ ಬರ್ತಾನೆ, ಮತ್ತೊಂದು ಬರ್ತಾನೆ, ಮೋಸ ಮಾಡೋದು, ಇದು ಎಲ್ಲವೂ ಇಲ್ಲಿ ಸೂಪರ್ ಮಾರ್ಕೆಟಿನಾಗೆ ಕರ್ನಾಟಕ ರಾಜ್ಯದಂಥ ಜನರನ್ನು ಮೋಸ ಮಾಡಲಿಕ್ಕೆ ತಯಾರಾಗಿದೆ. ದಯವಿಟ್ಟು ನೀವು ನಿಮ್ಮ ಊರಿನ ಗ್ರಾಮ ದೈವವನ್ನು, ಕುಲದೇವರನ್ನು ಆರಾಧಿಸಿ. ಇಲ್ಲಿ ಏನೇ ಇದ್ದರೂ ಇಲ್ಲಿಯ ದೈವಾರಾಧನೆಯನ್ನು ರಿಷಬ್ ಶೆಟ್ಟಿ ಕಾಂತಾರದ ಮೂಲಕ ಜಗತ್ತಿಗೆ ತಿಳಿಸಿ ಪ್ರಚಾರ ಮಾಡೋದು ಬೇಡ. ಇಲ್ಲಿಯ ಏನೇ ಇದ್ದರೂ ಇಲ್ಲಿಯ ದೈವಾರಾಧನೆ, ಇಲ್ಲಿಯ ನಂಬಿಕೆ, ಇಲ್ಲಿಯ ಮೂಲ ಜನಾಂಗಕ್ಕೆ ಇಲ್ಲೇ ಇರುವಂಥ ನಮಗೆ ಇರುವಂಥದ್ದು. ಆದರೆ ನಿಮಗೆ ಇಲ್ಲಿ ಸುಖ ಸಿಗ್ತದಂತೇಳಿ ಬಂದರೆ ನಿಮ್ಮನ್ನು ಇಲ್ಲಿ ಬೇಕಾದಾಗೆ ಲೂಟಿ ಮಾಡ್ತಾರೆ. ಆದ್ದರಿಂದ ನಿಮಗೆ ಮೋಸ ಮಾಡಲಿಕ್ಕೋಸ್ಕರವೇ ಇದ್ದ ಒಂದು ತಂಡ ತಯಾರಾಗಿತ್ತು. ಆ ತಂಡವನ್ನು ಯೂಟ್ಯೂಬಲ್ಲಿ ನೋಡಿ ಒಬ್ಬ ದರ್ಶನ ಪಾತ್ರಿ, ಮಂತ್ರವಾದಿ, ದರ್ಶನ ಪಾತ್ರ ಆರಂಭವಾದಾಗ ಜೊತೆಗೆ ಒಂದು ಯೂಟ್ಯೂಬ್ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಆತನ ವಿಕೃತವಾದಂಥ ದರ್ಶನಗಳು ಸಾಕ್ತದೆ. ನಿಮಗೆ ಬೇಕಾದರೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ಮೋಸದ ಕಟ್ಟೆಗಳು, ಮೋಸದ ಧರ್ಮದರ್ಶಿಗಳು, ಮೋಸದ ಮಂತ್ರವಾದಗಳು ಇದೆ ಅಂತ ಪಟ್ಟಿಯನ್ನು ಕೊಡ್ತೇವೆ, ಮುಂದಿನ ದಿನ ಕೊಡ್ತೇವೆ. ಅದು ನಿಮಗೆ ಎಲ್ಲಿಯಾದರೂ ಅಂಥ ಮೋಸಗಳು ಯಾರಿಗೆ ಆದರೆ ಇಲ್ಲಿಯ ತುಳುನಾಡಿನ ಧರ್ಮದರ್ಶಿಗಳು, ಮಂತ್ರವಾದಿಗಳು, ಜ್ಯೋತಿಷರು, ವೈದಿಕರಿಂದ ನಂಬಿಕೆಯ ಮೇಲೆ, ದೈವಗಳ ಹೆಸರಿನ ಮೇಲೆ ನಿಮಗೆ ಮೋಸಗಳಾದರೆ ನೇರ ನಮಗೆ ಸಂಪರ್ಕ ಮಾಡಿ. ಜೊತೆಗೆ ಇಲ್ಲಿರುವಂಥ ದೈವಾರಾಧನೆಗಿರುವಂಥ ಬೇರೆ ಬೇರೆ ದೈವಗಳೆಲ್ಲವೂ ತುಳುನಾಡು ಬಿಟ್ಟು ಮುಂಬೈ, ಮಹಾರಾಷ್ಟ್ರ ಮತ್ತು ಬೇರೆ ಬೇರೆ ಕಡೆ ಕರ್ನಾಟಕದಾದ್ಯಂತ ಕೋಲಾರ, ಹುಬ್ಳಿ ಎಲ್ಲಿ ಇಡೀ ಮಾಡಿದ್ರು ಇದು ಎಲ್ಲವೂ ಸುಳ್ಳೆ. ಈ ರೀತಿಯಾಗಿರುವಂಥ ಆರಾಧನೆ ನಿಯಮಗಳು ಎಲ್ಲಿಯೂ ಇಲ್ಲ. ನಿಮಗೆ ಎಲ್ಲಿಯೂ ಇಂಥದ್ದಾದರೆ, ದೈವಗಳ ಹೆಸರಿನಲ್ಲಿ ಮೋಸ ಆದರೆ ದಯವಿಟ್ಟು ಸ್ಥಳೀಯ ಠಾಣೆಗೆ ಒಂದು ಕಂಪ್ಲೇಂಟ್ ಮಾಡಿ. ಯಾಕಂತ ಹೇಳಿದರೆ ತುಳುನಾಡಿನ ದೈವಗಳ ಹೆಸರಿನಲ್ಲಿ ನಾವು ಯಾರು ಮೋಸ ಹೋಗಬಾರದು. ಆದ್ದರಿಂದ ಮುಂದೆ ಜನಜಾಗೃತಿಗೋಸ್ಕರ ಬೇರೆ ಬೇರೆ ಕೆಲಸಗಳನ್ನ
ನಾವು ಅದಕ್ಕೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಯಾರದೇ ತಪ್ಪುಗಳು ಬಂದರೂ ನಾವೇ ಮಾತನಾಡಿದ ತಪ್ಪುಗಳು ಏನಾದರೂ ಈಗ ಚರ್ಚೆಯ ವಿಚಾರ ಇದ್ದರೆ ಈ ವೇದಿಕೆ ನಿಮ್ಮಲ್ಲಿ ನೇರ ಚರ್ಚೆಗೆ ನಾವು ಸನ್ನದ್ಧರಾಗಿದ್ದೇವೆ. ಎಲ್ಲಿಯೂ ಕಾಂತಾರದಲ್ಲಿರುವಂಥ ಸರಿತಪ್ಪುಗಳಿರ್ಬೋದು, ಕೊಡಿಯಲಿಯಲ್ಲಿರುವಂಥ ಸರಿತಪ್ಪುಗಳಿರ್ಬೋದು, ನಾವು ಮಾತನಾಡಿದ ವಿಚಾರಗಳಿರ್ಬೋದು, ಎಲ್ಲ ವಿಚಾರಗಳನ್ನು ನೇರ ಚರ್ಚಿಸಲು ನಾವು ಸಿದ್ಧರಿದ್ದೇವೆ. ನಿಮಗೆ ಕರ್ನಾಟಕದಾದ್ಯಂತ ದೈವಗಳನ್ನು ಭಕ್ತರಿಗೆ ನೋಡಲು ಮನಸ್ಸೇ ಇದ್ದರೆ, ನಿಮಗೆ ಭಕ್ತಿಯಲ್ಲಿ ನೋಡಬೇಕು ಅಂತಿದ್ದರೆ ದಯವಿಟ್ಟು ಹತ್ತಿರದವರ ಹತ್ರ ತುಳುನಾಡಿನ ಸಂಸಾರಗಳು ಎಲ್ಲ ಕಡೆ ಇರ್ತದೆ, ವಿಚಾರಿಸಿ. ಎಲ್ಲೆಲ್ಲಿ ಗ್ರಾಮ ದೈವಗಳಿದೆ, ಅಲ್ಲ ಒಳ್ಳೊಳ್ಳೆಯ ಕುಟುಂಬ ಸಂಬಂಧಿ ನಿಮ್ಮ ಆತ್ಮೀಯರ ಮನೆ ಇದೆಯೋ ಅಲ್ಲಿಯ ದೈವಗಳಿಗೆ ಬಂದು ಪ್ರಾರ್ಥಿಸಿ. ನಿಮಗೆ ಪ್ರಾರ್ಥಿಸುವಂಥ ಇರುವಂಥದ್ದು ಮತ್ತು ಮೂಲ್ಯ ತೆಗೆದುಕೊಳ್ಳುವಂಥದ್ದು ಬಿಟ್ಟರೆ ತುಳುನಾಡ ದೈವಗಳಿಗೆ ಹರಿಕೆ ಕೊಡುವ ನಿಯಮಗಳಿಲ್ಲ. ಹೊರಗಿನ ಜನರ ಹರಿಕೆಯನ್ನು ತುಳುನಾಡ ದೈವಗಳು ತೆಗೆಯುವುದಿಲ್ಲ. ತುಳುನಾಡ ದೈವಗಳು ಹಣ ಮಾಡುವ ದಂಧೆಯ ದೈವಗಳಲ್ಲ. ನಿಮಗೆ ದೈವಗಳ ಅಪ್ಪನ ಪ್ರಕಾರ ಬಂದವರಿಗೆ ಕಷ್ಟೋಡು ಬತ್ತನಾಗಿ ಕನ್ನಡದ ಬಡವಡು ಬತ್ತನಾಗಿ ಬಂಜಿಪೂಜೆ ಅಂದರೆ ಹಸಿವು ಮತ್ತು ಕಣ್ಣೀರು ಮತ್ತು ಅತಿಥಿ ಸತ್ಕಾರವನ್ನು ಮಾಡುವ ಹಕ್ಕು ಮಾತ್ರ ನಮಗೆ ಇರುವಂಥದ್ದು. ನಿಮ್ಮ ಹಣ ಪಡೆಯುವಂಥದ್ದಿಲ್ಲ. ಆದ್ದರಿಂದ ಬನ್ನಿ, ವಿಚಾರಿಸಿಕೊಂಡು ಬನ್ನಿ. ಗ್ರಾಮದಲ್ಲಿ ಆಗುವಂಥ ದೈವಾರಾಧನಾ ನಿಯಮಗಳಿಗೆ ಬನ್ನಿ, ಆರಾಧಿಸಿಕೊಂಡು ಹೋಗಿ. ಯಾವುದೇ ಕಷ್ಟಗಳು ಬಂದಾಗ ಇದು ದೈವ ಕೋಪಗಳಿಂದ ಸಂಭವಿಸುವಂಥದ್ದಲ್ಲ. ಕಷ್ಟ ಸುಖಗಳೆಲ್ಲವೂ ನಮ್ಮ ಪೂರ್ವಜನ್ಮದ ಪ್ರಾರಬ್ಧಕ್ಕೆ ಸರಿಯಾಗಿ ಬರುವಂಥದ್ದು. ನಿಮಗೆ ದೈವಗಳನ್ನು ನಂಬಿದ ತಕ್ಷಣ ನಿಮಗೆ ಹಣ ಬರ್ತದೆ, ಆಸ್ತಿ ಬರ್ತದೆ ಎಂಬ ನಿಯಮ ಇದ್ದರೆ ಬಿಟ್ಟು ಬಿಡಿ. ಏನೇ ಇದ್ರೂ ಈ ಪ್ರಕೃತಿಯನ್ನು, ಪಂಚಭೂತಗಳನ್ನು ನಂಬಿ ಮೋಸ ಹೋಗದಿರಿ. ದೈವದ ಹೆಸರಿನಲ್ಲಿ ಯಾರೂ ಮೋಸ ಹೋಗದಿರಿ. ಕಾಂತಾರ ಎಂಬುದು ಚಿತ್ರವಾಗಿ ನೋಡಿ, ನಂಬಿಕೆಯ ವಸ್ತುವಲ್ಲ. ಅದರಲ್ಲಿ ಬರುವಂಥ ಎಲ್ಲ ನಿಮಗೆ ಆವೇಶಗಳು ಎಲ್ಲವೂ ಅದು ಸಿನಿಮಾ ಅಂತ ತಿಳ್ಕೊಳ್ಳಿ. ಅದು ಎಲ್ಲವೂ ಇಲ್ಲಿ ಈಗಾಗಲೇ ಮಾಡಿದಂಥ ಮೋಸಗಾರ ವ್ಯಾಪಾರಿ ದರ್ಶನ ಪತ್ರಿಕೆಗಳಿಂದ ಮಾಡಿದಂಥ ಕಾಪಿಯನ್ನು ಯೂಟ್ಯೂಬನ್ನು ನೋಡಿ ಮಾಡಿದಂಥ ಒಂದು ಚಿತ್ರ. ಆದ್ದರಿಂದ ಯಾರು ಮೋಸ ಹೋಗಬೇಡಿ. ಕಾಂತಾರ ಎನ್ನುವ ಚಿತ್ರ ಇದು ಏನೇ ಇರಲಿ, ನಾವು ಮಾನವರಾಗಿ ದೈವಗಳಲ್ಲಿ ಮೊರೆ ಹೋಗಬಹುದಷ್ಟೇ. ಆದ್ದರಿಂದ ಮುಂದೆ ಬರುವಂಥ ಇಂಥ ದೈವ ಸಂಬಂಧಿ ಚಿತ್ರಗಳಿದ್ದರೂ ಕೈ ಬಿಡಿ ಅಂತ ಹೇಳುವಂಥದ್ದು. ಯಾವುದೇ ಯಕ್ಷಗಾನ, ನಾಟಕ ಏನೇ ಇದ್ದರೂ ಇಂಥ ದೈವ ಸಂಬಂಧಿ ವಿಚಾರಗಳನ್ನು, ದೈವ ಸಂಬಂಧಿ ಕ್ರೂರತೆಯನ್ನು ತೋರಿಸುವಂಥ, ರಕ್ತಪಾತವನ್ನು ತೋರಿಸುವಂಥ ಈ ಕೆಟ್ಟ ಚಿತ್ರ ಏನಾಗುತ್ತದೆ ಅಂತ ನೋಡಿದರೆ ಮುಂದಿನ ದಿನ ನಾನು ಆಗಲೇ ಹೇಳಿದೆ, ಏನಾಗುತ್ತದೆ ಅಂತ ನಿಮ್ಮ ಅನುಭವಕ್ಕೆ ಬಂದಾಗಲೇ ಗೊತ್ತಾಗುವಂಥದ್ದು. ಈ ಕ್ಷಣದಲ್ಲಿ ನಿಮಗೆ ಜಯದ ಸೂಚನೆ ಸಿಕ್ಕಿರಬಹುದು, ಆದರೆ ಜಯವೊಂದೇ ಮುಂದಿನ ದಿನ ಅಪಜಯವಾಗಬಹುದು. ಅನ್ಯಾಯ ಮಾಡಿ ಈ ರೀತಿಯಾಗಿ ದೈವಗಳನ್ನು ತಪ್ಪು ಚಿತ್ರೀಕರಣ ಮಾಡಿಕೊಂಡು ಬಂದರೆ ಖಂಡಿತ ಶಿಕ್ಷೆಯಾಗ್ತದೆ. ಅದು ಖಂಡಿತ ಶಿಕ್ಷೆಯಾಗಿಯೇ ಆಗ್ತದೆ ಅಂತ ಹೇಳುವುದು. ಇದಿಷ್ಟು ತಮ್ಮಣ್ಣ ಶೆಟ್ಟಿ ಹೇಳುವಂತ ಮಾತು. ಅಂತ ಹೇಳಿದ್ರೆ ಕಾಂತಾರದಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು, ಏನು ಅಂತ ಹೇಳಿದ್ರೆ ರಿಷಬ್ ಶೆಟ್ರು ಇಷ್ಟು ತಪ್ಪು ಮಾಡಿದ್ರು, ಆದರೂ ಕೂಡ ದೈವ ಯಾಕೆ ಶಿಕ್ಷೆ ಕೊಡ್ತಾ ಇಲ್ಲ ಅನ್ನುವಂತ ವಿಚಾರದಲ್ಲಿ. ಬಟ್ ತಮ್ಮಣ್ಣ ಶೆಟ್ರು ಹೇಳೋ ಪ್ರಕಾರ ಖಂಡಿತವಾಗ್ಲೂ ಈಗ ದೈವಗಳು ಹಗ್ಗವನ್ನು ಬಿಟ್ಟಿದೆ. ಒಂದು ಕಾಂತಾರವನ್ನು ಮಾಡಿದ್ರು ರಿಷಬ್ ಶೆಟ್ರು, ಬಟ್ ಸೆಕೆಂಡ್ ಕೂಡ ಹಣಕ್ಕೋಸ್ಕರನೇ ಮಾಡ್ತಾರೆ. ಅದು ಗೊತ್ತಿದ್ದು ತಪ್ಪು ಮಾಡೋದು ಅಂತೇಳಿ ಮತ್ತೆ ತಪ್ಪು ಮಾಡೋಕೆ ಹೊರಟಿದ್ದಾರೆ. ಕಡೆಯದಾಗಿ ಬರುತ್ತೆ ದಂತಕತೆ ಅನ್ನುವಂಥದ್ದು ಅಂತೇಳಿ. ಸೊ ಈ ರೀತಿ ಕಾಂತಾರ 3 ಬರುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ಒಂದು ವೇಳೆ ಇದರಲ್ಲೂ ತಪ್ಪು ಮಾಡೋಕ್ಕೆ ಹೊರಟ್ರೆ ಖಂಡಿತವಾಗ್ಲೂ ಎಂಡಿಗೆ ಖಂಡಿತ ಅತ್ಯಂತ ಕ್ರೂರವಾಗಿರುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿರುವಂಥದ್ದು ತಮ್ಮಣ್ಣ ಶೆಟ್ರು. ಮತ್ತೆ ಈ ಪರಶುರಾಮ ಸೃಷ್ಟಿಯ ಬಗ್ಗೆನೂ ಕೂಡ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ರು. ಅದರಲ್ಲಿ ಪರಶುರಾಮ ಸೃಷ್ಟಿ ಅಂತೇಳಿ ಬಂದಿದೆ, ತಮ್ಮಣ್ಣ ಶೆಟ್ರು ಬೆಮ್ಮೆರ ಸೃಷ್ಟಿ ಅಂತೇಳಿ ಹೇಳ್ತಾರೆ. ಇದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಂತೇಳಿ. ತುಳುನಾಡು ಅನ್ನುವಂಥದ್ದು ಪರಶುರಾಮ ಸೃಷ್ಟಿ ಅಂತೇಳಿ ಹೇಳಿಲ್ಲ. ಯಾವುದೋ ಒಂದು ಊರಲ್ಲಿ ನಿಂತು ಪರಶುರಾಮ ಸೃಷ್ಟಿ ಅಂತೇಳಿ ಹೇಳಿದ್ದು. ಸೊ ಹಾಗಿರ್ಬೇಕಾದ್ರೆ ಅದೇ ಒಂದು ಟೈಮಲ್ಲಿ ತಮ್ಮಣ್ಣ ಶೆಟ್ರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಎರಡೂ ಕಡೆಗೂ ಆಗುತ್ತೆ ನೀರುಳ್ಳಿ ಅನ್ನುವಂಥದ್ದು, ವೆಜ್ಜಿಗಾಗುತ್ತೆ ನಾನ್ ವೆಜ್ಜಿಗಾಗುತ್ತೆ ಅಂತೇಳಿ. ಸೊ ಈ ರೀತಿಯಾಗಿ ಎರಡೂ ಕಡೆಯವರನ್ನು ಕೂಡ ಒಂದಷ್ಟು ಮನವೊಲಿಸಕ್ಕೆ ಹೊರಟಿದ್ದಾರೆ ಈ ರಿಷಬ್ ಶೆಟ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಈ ಕಾಂತಾರ ಅನ್ನುವಂಥದ್ದು ಯಾರಿಗೂ ಕೂಡ ತುಳುನಾಡಿನ ದೈವಾರಾಧನೆಯನ್ನು ತೋರಿಸುವಂಥ ರೀತಿಯಲ್ಲಿ ಖಂಡಿತವಾಗ್ಲೂ ಇಲ್ಲ. ಏನಾದರೂ ತುಳುನಾಡಿನ ದೈವಾರಾಧನೆಯ ಆಚಾರ ವಿಚಾರ ಮತ್ತು ಯಾವ ರೀತಿಯಾಗಿ ನಡೆಯುತ್ತೆ ಅಂತೇಳಿ ಯಾರಿಗಾದರೂ ತಿಳ್ಕೊಳ್ಬೇಕಾದ್ರೆ ಖಂಡಿತವಾಗ್ಲೂ ಕಾಂತಾರ ನೋಡಿ ತಿಳ್ಕೊಳ್ಬೇಡಿ, ತುಳುನಾಡಿನಲ್ಲಿ ಅದು ಆದಾಗ ಬಂದು ತಿಳ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾರೆ.